ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಿಯೇಟಿವ್ ಐ ಎಸ್ ಅಕಾಡೆಮಿ. ನನ್ನ ಹೆಸರು ಬಸವಲಿಂಗಯ್ಯ. ಸೊ ಇವತ್ತು ನಾವು KS ಮೇನ್ಸ್ಗೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಹೇಗೆ ಮಾಡೋದು ಅನ್ನೋದನ್ನ ಈ ಸೆಷನಲ್ಲಿ ನೋಡೋಣ. ಫಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ KS ಅಲ್ಲಿ 2 ಭಾಷಾ ಪರೀಕ್ಷೆ ಇರುತ್ತೆ, ಒಂದು ಪ್ರಬಂಧ ಪತ್ರಿಕೆ ಇರುತ್ತೆ, ಇನ್ನು 4 ಸಾಮಾನ್ಯ ಅಧ್ಯಯನದ ಪತ್ರಿಕೆಗಳು ಇರ್ತವೆ. ಸೊ ನಾವಿವಾಗ ಮೊದಲು ಎಥಿಕ್ಸ್ ಪೇಪರ್ ನೋಡೋಣ, GS4. ಫಸ್ಟ್ GS4 ನೋಡೋಣ, ಆಮೇಲೆ GS3, GS2 ಮತ್ತೆ SA ನೋಡೋಣ. ಫಸ್ಟ್ ಎಥಿಕ್ಸ್ ಪೇಪರ್ಲಿ ಎಥಿಕ್ಸ್ ಮತ್ತೆ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ ಅಂತ ಇದೆ. ಈ ಎಥಿಕ್ಸ್ ಅಂದ್ರೆ ನೀತಿಶಾಸ್ತ್ರ, ಇಂಟಿಗ್ರಿಟಿ ಅಂದ್ರೆ ನೀತಿ ನಿಷ್ಠೆ, ಮತ್ತೆ ಆಪ್ಟಿಟ್ಯೂಡ್ ಅಂದ್ರೆ ಕ್ಷಮತೆ. ಸೊ ಈ ಎಥಿಕ್ಸ್ ಪೇಪರ್ಲಿ ಹೇಗೆ ಆನ್ಸರ್ ರೈಟಿಂಗ್ ಮಾಡೋದು, ಹೇಗೆ ಅತಿ ಹೆಚ್ಚು ಸ್ಕೋರ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಎಥಿಕ್ಸ್ ತುಂಬಾ ಸ್ಕೋರಿಂಗ್ ಇರುತ್ತೆ ಮತ್ತೆ ಕಡಿಮೆ ಸಮಯದಲ್ಲಿ ಮುಗಿಸಬಹುದು. ಇನ್ಫ್ಯಾಕ್ಟ್ ಎಸ್ಸೆಗಿಂತ ಎಥಿಕ್ಸ್ ನ ನೀವು ಬಹಳ ಬೇಗ ಮುಗಿಸಿ ಆನ್ಸರ್ ರೈಟಿಂಗ್ ಬರ್ತು ತುಂಬಾ ಜಾಸ್ತಿ ಮಾರ್ಕ್ಸ್ ಅನ್ನ ಇಲ್ಲಿ ತಗೊಳ್ಳೋಕೆ ಅವಕಾಶ ಇರುತ್ತೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ ಫಸ್ಟ್. ಸೊ ಫಸ್ಟ್ ಅದಕ್ಕೂ ಮುಂಚೆ ಎಥಿಕ್ಸ್ಗೆ ಮೇನ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು ಅಂದ್ರೆ ಎಥಿಕ್ಸ್ ಅಂದ್ರೆ ನೀವು ಎಕ್ಸಾಂಪಲ್ಸ್ ಅಂತ. ಎಥಿಕ್ಸ್ ಅಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಹಾಕಿದ ತಕ್ಷಣ ನೀವೇನ್ ಮಾಡ್ಬೇಕು, ಅದಕ್ಕೊಂದು ಎಕ್ಸಾಂಪಲ್ಸ್ ಕೊಟ್ಟು ಸಬ್ಸ್ಟಾನ್ಶಿಯೇಟ್ ಮಾಡಬೇಕು, ಅದನ್ನ ಸಮರ್ಥಿಸಬೇಕು. ಮತ್ತೆ ಎಥಿಕ್ಸ್ಗೆ ಬರ್ದಾದ ತಕ್ಷಣ, ಎಥಿಕ್ಸ್ ಒಂದು ಸ್ಟೇಟ್ಮೆಂಟ್ ಬರ್ದಾದ ತಕ್ಷಣ, ಒಂದು ಎಕ್ಸಾಂಪಲ್ ಕೊಟ್ಟಾದ ತಕ್ಷಣ, ಮತ್ತೆ ಬೇರೆ ಏನಾದ್ರು ಥಿಯರಿಟಿಕಲ್ ಏನಾದ್ರು ಒಂದು ಸ್ಟೇಟ್ಮೆಂಟ್ ಬರೀಬೇಕಂದ್ರೆ ಅಥವಾ ಏನೊಂದು ಇನ್ಫಾರ್ಮೇಶನ್ ಬರೀಬೇಕಂದ್ರೆ, ಅಂದ್ರೆ ಪ್ರೆಸೆಂಟೇಷನ್ ಮಾಡುವಾಗ ಏನ್ ಮಾಡಬೇಕು, ಒಂದು ಡಯಾಗ್ರಾಮ್ ಹಾಕ್ಬೇಕು. ಡಯಾಗ್ರಾಮ್ ಹಾಕ್ಬಿಟ್ಟು ನೀವು ಪ್ರೆಸೆಂಟೇಷನ್ ಮಾಡಿದ್ರೆ ತುಂಬಾ ಸರಳವಾಗಿ ಅರ್ಥ ಆಗುತ್ತೆ ಮತ್ತೆ ಎವಾಲ್ಯೂಯೇಟರ್ ಕಣ್ಣಿಗೆ ಬೀಳುತ್ತೆ. ಅವಾಗ ಮಾತ್ರ ಎವಾಲ್ಯೂಯೇಟರ್ ಏನ್ ಮಾಡ್ತಾನೆ, ನಿಮಗೆ ಒಳ್ಳೆ ಮಾರ್ಕ್ಸ್ ಕೊಡಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನಾಗುತ್ತೆ, ಸಾಮಾನ್ಯವಾಗಿ ಪೂರ್ತಿ ಓದೋದಿಲ್ಲ, 2 ಅಥವಾ 3 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಹಂಗಾಗ್ಬಿಟ್ಟು ನೀವೇನ್ ಮಾಡ್ಬೇಕು, ಎಥಿಕ್ಸ್ ಅಲ್ಲಿ ನೆನ್ಪಿಟ್ಕೋಬೇಕು, ಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಎಥಿಕ್ಸ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗೋದಿಲ್ಲ ಯೂಶುವಲಿ. ಹಂಗಾಗ್ಬಿಟ್ಟು ಎಥಿಕ್ಸ್ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಐದರ್ ಕೇಸ್ ಸ್ಟಡಿ ಬಿಟ್ಟು ಬರ್ತೀರಾ, ಇಲ್ಲಾಂದ್ರೆ ಥಿಯರಿ ಕ್ವಶನ್ಸ್ ಬಿಟ್ಟು ಬಂದ್ಬಿಡ್ತೀರಾ. ಹಾಗೆ ಮಾಡಬಾರ್ದು. ಪೂರ್ತಿ ಕಂಪ್ಲೀಟ್ ಆಗಿ A to Z ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡಿ ಬರಬೇಕು. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ. ಅದಕ್ಕೆ ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಮಿನಿಮಮ್ 10 ರಿಂದ 12 ಪತ್ರಿಕೆಗಳನ್ನ ಮನೇಲೇ ಬರೆದು ಅಭ್ಯಾಸ ಮಾಡ್ಕೊಂಡು ಹೋಗಿರ್ಬೇಕು. ಇಲ್ಲಾಂದ್ರೆ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗೋದಿಲ್ಲ. ಸರಿನಾ, ಗೊತ್ತಾಯ್ತಾ? ಎಥಿಕ್ಸ್ ಅಲ್ಲಿ ಮತ್ತೇನೇನು ಬರುತ್ತೆ ಅಂತ ನಾನು ಸಬ್ ಟಾಪಿಕ್ಸ್ ಮಾಡಿದ್ದೀನಿ ಕೆಲವು ಅಷ್ಟೇನೆ. ಇದು ತುಂಬಾ ಸ್ಥೂಲವಾಗಿದೆ, ತುಂಬಾ ಬ್ರೀಫ್ ಆಗಿದೆ, ಇದಕ್ಕೂ ಜಾಸ್ತಿ ಬರ್ತವೆ. ಆಯ್ತಾ? ಫಸ್ಟ್ ಮನೋವೃತ್ತಿ ಅಂತ ಬರುತ್ತೆ, ಆಟಿಟ್ಯೂಡ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಬರುತ್ತೆ. ಇದು ಥಿಯರಿ ನಾಲೆಜ್, ಆಟಿಟ್ಯೂಡ್ ಹೆಂಗ್ ಫಾರ್ಮ್ ಆಗುತ್ತೆ, ಮಗುಗೆ ಒಂದು ನಿಜವಾಗ್ಲೂ ಆಟಿಟ್ಯೂಡ್ ಹೆಂಗ್ ಬರುತ್ತೆ ಅಂತ. ಸರಿನಾ, ಇದು ಮನೋವೃತ್ತಿ. ಇದು ಅಂದ್ರೆ ಎಥಿಕಲ್ ಸೆನ್ಸ್ ಅಲ್ಲೇ ಬರುತ್ತೆ ಇದೆಲ್ಲನೂ ಕೂಡ. ಇದು ಥಿಯರಿಯಲ್ಲಿ ನೀವು ಕ್ಲಾಸ್ ಮಾಡುವಾಗ ಹೇಳ್ತೀವಿ ಇದು ಹೇಗೆ ಬರುತ್ತೆ ಅಂತ. ಇದ್ರಲ್ಲಿ ಪೂರ್ತಿ ನಾವು ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಮತ್ತೆ ಮೌಲ್ಯಗಳು, ವ್ಯಾಲ್ಯೂಸ್ ಬಗ್ಗೆ, ವ್ಯಾಲ್ಯೂಸ್ ಹೆಂಗ್ ಫಾರ್ಮ್ ಆಗುತ್ತೆ. ಮತ್ತೆ ವ್ಯಾಲ್ಯೂಸ್, ಫಾರ್ ಎಕ್ಸಾಂಪಲ್ ನಮ್ಮ ಮಹಾಭಾರತದಲ್ಲಿ ವ್ಯಾಲ್ಯೂಸ್ ಇದೆ, ಭಗವದ್ಗೀತೆಯಲ್ಲಿ ವ್ಯಾಲ್ಯೂಸ್ ಇದೆ, ನಮ್ಮ ಮತ್ತೆ ಇದು ಯುರೋಪ್ ಅಲ್ಲಿ ಅಲ್ಲಿನ ವ್ಯಾಲ್ಯೂಗಳು ಹೇಗಿರ್ತವೆ, ವ್ಯಾಲ್ಯೂಸ್ ಹೆಂಗ್ ಫಾರ್ಮ್ ಆಗುತ್ತೆ. ವ್ಯಾಲ್ಯೂ ಅಂದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ಮೌಲ್ಯಗಳ ಬಗ್ಗೆ ನಮಗೆ ಅಧ್ಯಯನ ಮಾಡಬೇಕಿರುತ್ತೆ. ಸೊ ಮತ್ತೆ ಆಡಳಿತದಲ್ಲಿ ಪ್ರಾಮಾಣಿಕತೆ ಅಂತಿದೆ, ಇದು ಪ್ರಾಬಿಟಿ ಇನ್ ಗವರ್ನೆನ್ಸ್ ಅಂತ ಈ ಟಾಪಿಕ್ ಬರುತ್ತೆ, ಒಂದು ಸಣ್ಣ ಟಾಪಿಕ್ ಬರುತ್ತೆ ಅಲ್ಲಿ ಕೂಡ. ಆಮೇಲೆ ನೈತಿಕ ಚಿಂತಕರು, ಇವ್ರು ಮಾರಲ್ ಥಿಂಕರ್ಸ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ಗಾಂಧಿ, ನೆಲ್ಸನ್ ಮಂಡೇಲಾ, ಭಗವದ್ಗೀತೆಯಲ್ಲಿ ಕೃಷ್ಣ. ಸೊ ಈ ತರದ ನೈತಿಕ ಚಿಂತಕರು, ಅವ್ರ ಬಗ್ಗೆ ಏನ್ ಮಾಡ್ತಾರಂದ್ರೆ, ನೈತಿಕ ಚಿಂತಕರ ಬಗ್ಗೆನೆ ಒಂದು ಹೇಳಿಕೆ ಕೊಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಗಾಂಧಿ ಏನೊಂದು ಹೇಳಿಕೆ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ ನೈತಿಕವಾಗಿ, ಅದನ್ನ ಹೇಳಿಕೆ ಕೊಟ್ಬಿಟ್ಟು ಅದನ್ನ ನೀವು ಸಮರ್ಥಿಸಿ ಅಂತ ಕೇಳ್ತಾನೆ. ಎಥಿಕ್ಸ್ ಅಲ್ಲಿ 3 ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ ಮೇಜರ್ಲಿ. ಒಂದು ನಾನು ಇಲ್ಲಿ ಬರ್ದ್ಬಿಡ್ತೀನಿ, ಮತ್ತೆ ನೆನಪಾಗೋದಿಲ್ಲ ಅಂತ ಅಷ್ಟೇ. ಇಲ್ಲಿ ನೋಡಿ, ಎಥಿಕ್ಸ್ ಅಲ್ಲಿ ನಾನು ಹೇಳಿದೆ 3 ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ ಅಂತ. ಸೊ ಫಸ್ಟ್ ನೇ ಕ್ವಶನ್ ಯಾವ ತರ ಇರುತ್ತಂದ್ರೆ, ಒಂದು ಹೇಳಿಕೆ ಕೊಡ್ತಾರೆ, ಆ ಹೇಳಿಕೆ ನೀವೇನ್ ಮಾಡ್ಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ, ಸಿಂಪಲ್. ದಲೈಲ್ ಅಹಮದ್ ಒಂದ್ಸಲ ಬಂದಿತ್ತು 2021ರಲ್ಲಿ. ದಲೈಲ್ ಅಹಮದ್ ಒಂದು ಹೇಳಿಕೆ ಕೊಟ್ಟಿದ್ರು, ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಬಹಳ ಸುಲಭ. ಈ ತರದ ಕ್ವಶನ್ಸ್ ಬಂದ್ರೆ ಬಹಳ ಸುಲಭ, ಬಿಕಾಸ್ ಅಂದ್ರೆ ಮತ್ತೆ ಇದರಲ್ಲಿ ಎಲ್ಲರಿಗೂ ಅವರೇಜ್ ಮಾರ್ಕ್ಸ್ ಸಿಗುತ್ತೆ, ಬಿಕಾಸ್ ಎಲ್ಲರೂ ಅದನ್ನ ಎಕ್ಸ್ಪ್ಲೇನ್ ಮಾಡೇ ಮಾಡ್ತಾರೆ. ಇಲ್ಲಿ ಮೇನ್ ಆಗಿ ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ಬೇಕಷ್ಟೇ. ಆ ಹೇಳಿಕೆದ ಅರ್ಥ ಹೇಳ್ಬಿಟ್ರೆ ಮುಗಿದೋಯ್ತು, ಇನ್ನೇನಿಲ್ಲ. ಅದನ್ನೇ ಸ್ವಲ್ಪ ಆದಷ್ಟು ಡಯಾಗ್ರಾಮ್ಸ್ ಯೂಸ್ ಮಾಡಿ, ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ಎಲಾಬರೇಟ್ ಮಾಡ್ಬೇಕು ಅಷ್ಟೇ, ಇಲ್ಲ ಪೇಜ್ ತುಂಬಿಸ್ ಬರೋದು ಅಷ್ಟೇ ಮೇನ್ ಆಗಿ. ಅಷ್ಟು ಬಿಟ್ರೆ ಏನಿರಲ್ಲ, ಇದು ತುಂಬಾ ಸುಲಭ ಇರುತ್ತೆ, ಕೋಡ್ ಬೇಸ್ಡ್ ಕ್ವಶನ್ಸ್. ಸೆಕೆಂಡ್ ಬಂದ್ಬಿಟ್ಟು ಥಿಯರಿಟಿಕಲ್ ಕ್ವಶನ್ಸ್, ಥಿಯರಿ ಕ್ವಶನ್ಸ್. ಏನ್ ಕೇಳ್ತಾರೆ, ವಾಟ್ ಈಸ್ ಇಂಟಿಗ್ರಿಟಿ, ಕಾಂಪೋನೆಂಟ್ಸ್ ಆಫ್ ಇಂಟಿಗ್ರಿಟಿ ಅಂತ ಕೇಳ್ತಾರೆ, ಪ್ರೊಬಿಟಿ ಇನ್ ಗವರ್ನೆನ್ಸ್ ಅಂತ ಕೇಳ್ತಾರೆ, ಆಮೇಲೆ ಪಬ್ಲಿಕ್ ಫಂಡ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಆಯ್ತಾ? ಆಮೇಲೆ ಬೇರೆ ಬೇರೆ ಇನ್ನು ಆಟಿಟ್ಯೂಡ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ, ವ್ಯಾಲ್ಯೂಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಕೇಳ್ತಾರೆ, ಮತ್ತೆ ಒಂದು ಮಗುಗೆ ವ್ಯಾಲ್ಯೂಸ್ ಹೆಂಗ್ ಇನ್ಕಲ್ಕೇಟ್ ಆಗುತ್ತೆ ಅಂತ ಕೇಳ್ತಾರೆ, ರೋಲ್ ಆಫ್ ಫ್ಯಾಮಿಲಿ ಇನ್ ಚೈಲ್ಡ್ ಇನ್ಕಲ್ಕೇಟಿಂಗ್ ಅಂತ ಕೇಳ್ತಾರೆ, ಚೈಲ್ಡ್ ರೇರಿಂಗ್ ಮಾಡುವಾಗ ಫ್ಯಾಮಿಲಿ ವ್ಯಾಲ್ಯೂಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೇಳ್ತಾರೆ. ಆ ತರದ್ದು ಕ್ವಶನ್ಸ್ ಬರ್ತವೆ, ಥಿಯರಿಟಿಕಲ್ ಕ್ವಶನ್ಸ್ ಇವೆಲ್ಲವೂ ಕೂಡ. ಅದು ಬಿಟ್ಟು ಇನ್ನು ಥಿಯರಿಟಿಕಲ್ ಕ್ವಶನ್ಸ್ ಅಲ್ಲಿ ಮತ್ತೆ ಇವ್ರು ಕೇಳ್ಬೋದು, ಫಾರ್ ಎಕ್ಸಾಂಪಲ್ ಪ್ಲೇಟೋ ಬಗ್ಗೆ ಕೇಳ್ಬೋದು, ಅರಿಸ್ಟಾಟಲ್ ಬಗ್ಗೆ ಕೇಳ್ಬೋದು. ಸರಿನಾ, ಈ ರೀತಿ ಥಿಯರಿಟಿಕಲ್ ಕ್ವಶನ್ಸ್ ಬರುತ್ತೆ. ಅದು ಬಿಟ್ರೆ 3ನೇದು ಕೇಸ್ ಸ್ಟಡೀಸ್ ಬರುತ್ತೆ. ಸರಿನಾ, ಇದು 250 ಮಾರ್ಕ್ಸಿನ ಪೇಪರ್ ಆಗಿರೋದ್ರಿಂದ ಈ 3 ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಈ ಕೇಸ್ ಸ್ಟಡೀಸ್ ಕೇಳಿದ್ರೆ 20 ಮಾರ್ಕ್ಸ್ಗೆ ಒಂದು ಕೇಸ್ ಸ್ಟಡಿ. ಸರಿನಾ, ಥಿಯರೀಸ್ ಕೇಳಿದ್ರೆ 10 ಮಾರ್ಕ್ಸ್ ಕೇಳ್ಬೋದು, 15 ಮಾರ್ಕ್ಸ್ ಕೇಳ್ಬೋದು, 20 ಮಾರ್ಕ್ಸ್ ಕೇಳ್ಬೋದು, ಅವ್ರು ಹೆಂಗ್ ಬೇಕಾದ್ರೂ ಕೇಳ್ತಾರೆ. ಅದು ಫಿಕ್ಸ್ ಆಗಿರೋದಿಲ್ಲ ಪ್ಯಾಟರ್ನ್. ಸರಿನಾ, ಹೇಳಿಕೆ ಯೂಶಲಿ 10 ಮಾರ್ಕ್ಸ್ ಕೇಳ್ತಾರೆ. ಈ 3 ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಸರಿನಾ, ಇದಾದ್ಮೇಲೆ ನಾನು ಹೇಳಿದೆ RTI, ಇದೊಂದು ಕಾನ್ಸೆಪ್ಟ್ ಆಗ ಹೇಳೋದು ಮರ್ತೋಯ್ತು ನನಗೆ. RTI ಕೂಡ ಇರಲೇ ಬರುತ್ತೆ. ಸರಿನಾ,
ಇಷ್ಟೇ ಮೇಜರ್ಲಿ ಸಿಲೆಬಸ್ ಇಷ್ಟೇ. ಅದು ಬಿಟ್ಟು ಸಣ್ಣ ಪುಟ್ಟ ಟಾಪಿಕ್ಸ್ ಬರ್ತವೆ ಮಧ್ಯಕ್ಕೆ, ಸರಿನಾ? ಅದು ಬಂದಾಗ ಹೇಳ್ತೀವಿ ನಾವು ಟೆಸ್ಟ್ ಸೀರೀಸ್ ಕ್ಲಾಸ್ ಡಿಸ್ಕಷನ್ ಮಾಡುವಾಗ ಅಥವಾ ಇಲ್ಲಿ ಕ್ಲಾಸ್ ಡಿಸ್ಕಷನ್ ಮಾಡುವಾಗ ಹೇಳಿರ್ತೀವಿ. ಎಲ್ಲದನ್ನೂ ಒಂದು 5-6 ನಿಮಿಷದಲ್ಲಿ ಎಲ್ಲದನ್ನೂ ಹೇಳೋಕ್ಕಾಗೋದಿಲ್ಲ, ನಿಮಗೂ ಅರ್ಥ ಆಗ್ತಿದೆಲ್ಲ, ಸರಿನಾ? ಇದಾದ್ಮೇಲೆ ನಾನು ಎಥಿಕ್ಸ್ ಅಲ್ಲಿ ಒಂದು ಸ್ಯಾಂಪಲ್ ಆಗಿ ಆನ್ಸರ್ ಹೆಂಗ್ ಬರೆಯೋದು ಅಥವಾ ಒಂದು ಡಯಾಗ್ರಾಮ್ ಹಾಕೋದು ಹೆಂಗೆ ಅಂತ ಹೇಳ್ತೀನಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಒಂದು ಮಗು ಹೇಗೆ ಒಂದು ವ್ಯಕ್ತಿತ್ವನ ಬೆಳೆಸ್ಕೊಳ್ಳುತ್ತೆ ಅಂತ ಹೇಳ್ಬೇಕಂತ ಇರ್ತಾರೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಏನ್ ಮಾಡ್ತೀರಾ, ಒಂದು ಮಗು ಅಂತ ಬರೀತೀರಾ. ಫಾರ್ ಎಕ್ಸಾಂಪಲ್ ಮಗು, ಆಯ್ತಾ? ಈ ಮಗುಗೆ ಏನ್ ಬರುತ್ತೆ? ವ್ಯಾಲ್ಯೂಸ್ ಅಂದ್ರೆ ಮೌಲ್ಯಗಳು ಬರುತ್ತೆ. ಎಲ್ಲಿಂದ ಬರುತ್ತೆ? ಸಮಾಜದಿಂದ ಬರುತ್ತೆ, ಮನೆಯಿಂದ ಬರುತ್ತೆ, ಎಲ್ಲಿಂದ ಬೇಕಾದ್ರೂ ಲೀಡರ್ಸ್ ಇಂದ ಬರುತ್ತೆ ಅಲ್ವಾ, ಹೊರಗಡೆ ನಾಯಕರಿಂದ ನೋಡಿ ಕಲ್ತ್ಕೊಳ್ಳುತ್ತೆ ಅದು ಮಗು. ಆಮೇಲೆ ಏನಾಯ್ತು, ಈ ಮೌಲ್ಯಗಳು ಬಂದಾದ್ಮೇಲೆ ಇದಕ್ಕೊಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಅಲ್ವಾ, ಇದಕ್ಕೆ ಒಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಆ ಮಗುಗೆ, ಅಥವಾ ಪರ್ಸನಾಲಿಟಿ ರೂಪ, ಆಯ್ತಾ? ಈ ವ್ಯಕ್ತಿತ್ವದಿಂದ ಇದಕ್ಕೆ ಒಂದು ಬಿಹೇವಿಯರ್ ಬರುತ್ತೆ, ವರ್ತನೆ ಬರುತ್ತೆ. ಆ ವ್ಯಕ್ತಿತ್ವದ ಮೇಲೇನೆ ಅದು ವರ್ತನೆ, ಅದು ವರ್ತಿಸೋದು. ಇದಾದ್ಮೇಲೆ ಈ ವರ್ತನೆಗಳೆಲ್ಲ ಸೇರ್ಕೊಂಡು ಏನಾಗುತ್ತೆ, ಆ ಮಗುದು ನಡವಳಿಕೆ ಆಗುತ್ತೆ, ಕಂಡಕ್ಟ್. ಇದು ಸ್ಟೇಬಲ್ ಪ್ಯಾಟರ್ನ್ ಆಫ್ ಬಿಹೇವಿಯರ್ ಅಂತ. ಇದು ಶಾರ್ಟ್ ಟರ್ಮ್ ಆಗಿರುತ್ತೆ. ಇದು ನಡವಳಿಕೆ ಅಂದ್ರೆ ಲಾಂಗ್ ಟರ್ಮ್ ಆಗಿರುತ್ತೆ. ಇದು ಜೀವನ ಪೂರ್ತಿ ಇರುತ್ತೆ ನಡವಳಿಕೆ ಅನ್ನೋದು, ಸರಿನಾ? ಈ ರೀತಿ ಒಂದು ಡಯಾಗ್ರಾಮಿಕ್ ರೆಪ್ರೆಸೆಂಟೇಷನ್ ಇರಬೇಕು. ನೀವೇನಾದ್ರೂ ಇದನ್ನ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಬರೀತೀರಾ, ಮಗು ಇರುತ್ತೆ, ಮಗುಗೆ ಮೌಲ್ಯಗಳು ಬರುತ್ತೆ, ಮೌಲ್ಯಗಳಿಂದ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ, ವ್ಯಕ್ತಿತ್ವದಿಂದ ವರ್ತನೆ ರೂಪುಗೊಳ್ಳುತ್ತೆ, ವರ್ತನೆಯಿಂದ ನಡವಳಿಕೆ ಬರುತ್ತೆ, ಈ ತರ ಬರಿತಾ ಹೋದಾಗ ಏನಾಗುತ್ತೆ ಗೊತ್ತಾ, ಎಕ್ಸಾಮಿನರ್ಗೂ ಬೋರ್ ಆಗುತ್ತೆ, ಅದು ಓದಕ್ಕೂ ಆಗೋದಿಲ್ಲ ಅವ್ರಿಗೆ. ಅವಾಗ ಏನಾಗುತ್ತೆ, ನಿಮಗೆ ನೀವು ಬರೆದ್ರು ಕೂಡ ಮಾರ್ಕ್ಸ್ ಸಿಗೋದಿಲ್ಲ. ಒಂದು ಸಮ್ಟೈಮ್ಸ್ ಅವ್ರ ಕೈಲಿ ನೋಡಕ್ಕೂ ಆಗಿರುತ್ತಿಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಲಾಟ್ ಆಫ್ ಥಿಂಗ್ಸ್. ಅವ್ರು ವ್ಯಾಲ್ಯೂಷನ್ ಮಾಡುವಾಗ ಅವ್ರ ಮೂಡ್ ಹೇಗಿರುತ್ತೆ ಅದೆಲ್ಲ ಮ್ಯಾಟರ್ ಆಗುತ್ತೆ, ಬಹಳಷ್ಟು ಮ್ಯಾಟರ್ ಆಗುತ್ತವೆಲ್ಲ, ಸರಿನಾ? ಈ ರೀತಿ ಒಂದು ಡಯಾಗ್ರಾಮಿಕಲ್ ರೆಪ್ರೆಸೆಂಟೇಷನ್ ಇರಬೇಕು. ಇದು ಬಿಟ್ಟು ಎಥಿಕ್ಸ್ ಅಲ್ಲಿ ಬಹಳ ತರ ಡಯಾಗ್ರಾಮ್ಸ್ ಹಾಕ್ಬೋದು, ಸಾಕಷ್ಟು ಡಯಾಗ್ರಾಮ್ಸ್ ಬರುತ್ತೆ. ಮಿನಿಮಮ್ ಒಂದು 70-80 ಡಯಾಗ್ರಾಮ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರ್ಬೇಕು. ಎಥಿಕ್ಸ್ ಅಂದ್ರೆ ಡಯಾಗ್ರಾಮ್ಸ್, ಎಥಿಕ್ಸ್ ಅಂದ್ರೆ ಎಕ್ಸಾಂಪಲ್ಸ್. ಇವ್ 2 ಪಾಯಿಂಟ್ ಯಾವಾಗ ನೆನ್ಪಿಟ್ಕೊಂಡ್ಬಿಟ್ರಿ. ಮತ್ತೆ ಎಥಿಕ್ಸ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್, ಇದನ್ನು ಕೂಡ ನೆನ್ಪಿಟ್ಕೊಂಡಿರ್ಬೇಕು ನೀವು. ಅದ್ ಬಿಟ್ರೆ ಎಥಿಕ್ಸ್ ಅಲ್ಲಿ ಸಿಲೆಬಸ್ ಬಹಳ ಇರೋದಿಲ್ಲ, ನಿಜವಾಗ್ಲೂ ಕುತ್ಕೊಂಡು ಹೋದ್ರೆ ಒಂದು ದಿನದಲ್ಲಿ ಇಡೀ ಎಥಿಕ್ಸ್ ಪೇಪರ್ ಮುಗಿಸಾಕ್ಬಿಡ್ಬೋದು. ನೋಡಿ, ಡಯಾಗ್ರಾಮ್ಸ್ ತೋರಿಸ್ತೀನಿ ಇವಾಗ, ಇನ್ನೊಂದ್ 2-3 ಡಯಾಗ್ರಾಮ್ಸ್ ತೋರಿಸ್ತೀನಿ, ಸಿಂಪಲ್ ಅಷ್ಟೇ. ಇಲ್ಲಿ ನೋಡಿ, ಈಗ ಲಾಗು ಮತ್ತೆ ಎಥಿಕ್ಸ್ಗೂ ಏನ್ ಸಂಬಂಧ ಅಂತ ತೋರಿಸ್ಬೇಕು ಅಂತ ಇರ್ತೀರಾ, ಸರಿನಾ? ಇಲ್ಲಿ ಲಾ ಅಂತ ಬರೀತೀರಾ, ಇಲ್ಲಿ ಎಥಿಕ್ಸ್ ಅಂದ್ರೆ 2ಕ್ಕೂ ಲಿಂಕ್ ಇರುತ್ತೆ ಅಲ್ವಾ, ಇದು 2 ಲಿಂಕ್ ಇರುತ್ತೆ. ಇವೆರಡು ಕೂಡ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರುತ್ತೆ ಅಂತ ತೋರ್ಸೋಕ್ಕೋಸ್ಕರ ಅಷ್ಟೇನಾ, ಸರಿನಾ? ಇದು ಕಾನೂನು, ಇದೇನಾಗುತ್ತೆ ನೈತಿಕತೆ, ಸರಿನಾ? ಇದು ನೈತಿಕತೆ. ಮತ್ತೆ ಕಾನೂನು ಮಾಡುವಾಗ ಸುಮ್ಮನೆ ಮಾಡಿರ್ತಾರ ಲಾ ಮೇಕರ್ಸು, ಅದೊಂದು ಮಾರಲ್ ಫೌಂಡೇಶನ್ ಇರುತ್ತೆ, ಒಂದು ನೈತಿಕತೆ ಬೇಸ್ ಮೇಲೆ ಅವರು ಮಾಡಿರ್ತಾರೆ. ಅದಕ್ಕೋಸ್ಕರ ಅದನ್ನ ಹೇಳ್ಬೇಕಂದಾಗ ಹೆಂಗ್ ಡಯಾಗ್ರಾಮ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇದು ಕಾನೂನು ತಿಳ್ಕೊಳ್ಳಿ, ಇಲ್ಲಿ ಲಾ ಇದು ಅಲ್ವಾ, ಕಾನೂನು ಅಥವಾ ಲಾ, ಸರಿನಾ? ಇಲ್ಲಿ ಏನ್ ಮಾಡ್ತಾರೆ, ಇದಕ್ಕೆ ಒಂದು ನೈತಿಕತೆ ಅಂದ್ರೆ ಒಂದು ಎಥಿಕ್ಸ್ ಒಂದು ಮಾರಲ್ ಫೌಂಡೇಶನ್ ಇರುತ್ತೆ, ಇಲ್ಲಿ ನೈತಿಕತೆ, ಸರಿನಾ? ಮಾರಲ್ ಫೌಂಡೇಶನ್ ಇರುತ್ತೆ ಇಲ್ಲಿ, ಈ ಬೇಸ್ ಮೇಲೆ ಇದನ್ನ ಎಥಿಕ್ನ ಅಂದ್ರೆ ಲಾನ ನಾವು ಫ್ರೇಮ್ ಮಾಡೋದು ಅಂತ ಹೇಳೋಕ್ಕೋಸ್ಕರ ಈ ತರ ಡಯಾಗ್ರಾಮ್ಸ್ ಹಾಕ್ಬೋದು. ಅದು ಬಿಟ್ಬಿಟ್ಟು ಲಾಗು ಮತ್ತೆ ಫಾರ್ ಎಕ್ಸಾಂಪಲ್ ಲಾಗು ಮತ್ತೆ ನೈತಿಕತೆ ಇನ್ನೊಂದು ಡಯಾಗ್ರಾಮ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಈ ಪೇಪರ್ಲಿ ಮತ್ತೆ ಇನ್ನೊಂದು ಎಥಿಕ್ಸ್ ಪೇಪರ್ಲಿ ಯಾವಾಗಲೂ ನೆನ್ಪಿಟ್ಕೋಬೇಕು, ನಾನು ಹೇಳೋದು ಮರ್ತೋಯ್ತು. ಎಥಿಕ್ಸ್ ಪೇಪರ್ ಯಾವಾಗಲೂ ನೆನ್ಪಿಟ್ಕೊಳ್ಳೋದು ಏನಂದ್ರೆ ಲೀಗಲ್ ಸ್ಟ್ಯಾಂಡರ್ಡ್ಸ್, ಅಂದ್ರೆ ಅದು ಮೇ ಬಿ ಒಂದು ಆಕ್ಟ್ ಮಾಡಿರುತ್ತೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಬ್ಬ ಅಧಿಕಾರಿ ಇಲ್ಲಿಗಲ್ ಆಗಿ ಆಕ್ಟ್ ಮಾಡಿರ್ಬೋದು, ಫಾರ್ ಎಕ್ಸಾಂಪಲ್ ಅದು ಕಾನೂನು ಬಾಹಿರವಾಗಿರ್ಬೋದು ಅಥವಾ ಕಾನೂನು ಪ್ರಕಾರ ಸರಿ ಅಲ್ಲದೆ ಇರ್ಬೋದು. ಬಟ್ ಆದ್ರೆ ಎಥಿಕಲಿ ಸರಿ ಆದ್ರೆ ನಾವು ಅದನ್ನ ಈ ಪೇಪರ್ ಅಲ್ಲಿ ಅದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ, ಅದನ್ನೇ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಅಧಿಕಾರಿ ಏನೋ ಮಾಡಿರ್ತಾನೆ ಅಂತ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಅದು ಕಾನೂನಲ್ಲಿ ಅಲೋಡ್ ಇರೋದಿಲ್ಲ, ಅದನ್ನ ಅಲೋ ಮಾಡಿದ್ದಿಲ್ಲ ಕಾನೂನಿನ ಅಲೋ ಮಾಡಿರೋದಿಲ್ಲ, ಬಟ್ ಅದ್ರ ನೈತಿಕವಾದ ಸರಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಬಾರ್ಡಿನೇಟ್ಗೆ ಏನೋ ಸಮಸ್ಯೆ ಆಗಿರುತ್ತೆ, ಹೆಲ್ತ್ ಸಮಸ್ಯೆ ಆಗಿರುತ್ತೆ ಅವ್ರಿಗೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅವ್ರಿಗೆ ರಜಾ ಕೊಡೋಕೆ ಅವಕಾಶ ಇಲ್ಲ ಅಂತ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಆದ್ರೂ ಅವ್ರು ರಜಾ ಕೊಟ್ಬಿಡ್ತಾರೆ, ಅವತ್ತು ಅವ್ರಿಗೆ ಹೆಲ್ತ್ ಸರಿ ಇರೋದಿಲ್ಲ, ಆಯ್ತಾ, ಅವ್ರ ಅಪ್ಪ ಅಮ್ಮಗೆ ಏನೋ ಹುಷಾರಿರೋದಿಲ್ಲ ಅಂತ ಕಳಿಸಿರ್ತಾರೆ, ಅವ್ರ ಮನೆಗೆ ಹೋಗಿ ಅಂತ ಹೇಳಿರ್ತಾರೆ, ಫಾರ್ ಎಕ್ಸಾಂಪಲ್. ಅಥವಾ ಬೇರೆ ಈ ತರದ್ ಯಾವುದೇ ಆಗಿರ್ಬೋದು, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಷ್ಟೇ ನಾನು. ಆ ರೀತಿ ಬಂದಾಗ ಈ ಪೇಪರ್ ಅಲ್ಲಿ ನೀವು ಎಥಿಕಲ್ ಸ್ಟ್ಯಾಂಡ್ ತಗೋಬೇಕು, ನೈತಿಕವಾಗಿನೇ ನೀವು ಅದಕ್ಕೆ ಬೆಂಬಲ ಕೊಡ್ಬೇಕು, ನೈತಿಕತೆಗೆ. ಅದನ್ನೇ ಇಲ್ಲಿ ಮೇನ್ ಆಗಿ ನೋಡೋದು ಅದನ್ನೇ. ನೀವೇನಾದ್ರು ಲೀಗಲ್ ಆಂಗಲ್ ತಗೋಬಹುದು, GS1 ನಲ್ಲಿ ಬರ್ದಂಗೆ ಲೀಗಲ್ ಆಂಗಲ್ ತಗೋಬಾರ್ದು. ಇಲ್ಲಿ ಕಾನೂನು ಮುಖ್ಯ ಆಗೋದಿಲ್ಲ ಅಷ್ಟು. ನೀವು ಕಾನೂನು ಫಾರ್ ಎಕ್ಸಾಂಪಲ್ ಕೋರ್ಟ್ ಮಾಡಬಹುದು, ಫಾರ್ ಎಕ್ಸಾಂಪಲ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತವೆಲ್ಲ ಕೋರ್ಟ್ ಮಾಡಬಹುದು. ಆದ್ರೆ ಮೇನ್ ಆಗಿ ಇಲ್ಲಿ ನೀವು ಎಥಿಕಲ್ ಆಂಗಲ್ ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಹೇಳಿದೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ಲಾ, ಇದು ಸರಿನಾ, ಇದು ಲಾ ಸ್ಟ್ಯಾಂಡರ್ಡ್ಸ್ ಇಲ್ಲಿ ಇರ್ತವೆ, ಇದು ಲಾ ಸ್ಟ್ಯಾಂಡರ್ಡ್ಸ್. ಬಟ್ ಆದ್ರೆ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ತುಂಬಾ ಹೈ ಇರುತ್ತೆ ಅಂತ ತೋರ್ಸೋಕ್ಕೋಸ್ಕರ ಹಿಂಗ್ ಡಯಾಗ್ರಾಮ್ ಹಾಕ್ಬೇಕು ನೀವು. ಇದು ಎಥಿಕಲ್ ಸ್ಟ್ಯಾಂಡರ್ಡ್ಸ್, ಗೊತ್ತಾಯ್ತಾ? ಎಷ್ಟು ಡಿಫ್ರೆನ್ಸ್ ಇರುತ್ತೆ ಇಲ್ಲಿಗೂ. ಈ ಪೇಪರ್ಲಿ ಇದ್ದೇ ನೋಡೋದು, ಈ ತರ ಡಯಾಗ್ರಾಮ್ಸ್ ಹಾಕ್ಬಿಟ್ಟು ತೋರಿಸ್ಬೇಕು ನೀವು. ಲಾ ಇರುತ್ತೆ, ಲಾ ಇಂಪಾರ್ಟೆಂಟ್ ಅಂದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ತೋರಿಸ್ಬೇಕು, ಸರಿನಾ? ಮೇಜರ್ ಆಗಿ ಎಥಿಕ್ಸ್ ಅಲ್ಲಿ ಏನೇನು ಆಗಬೇಕು, ಏನೇನು ಬರೀಬೇಕು ಅಂತ ನಾನು ಹೇಳಿದೀನಿ. ಅದು ಬಿಟ್ಟು ಕ್ಲಾಸ್ ಅಲ್ಲಿ ನಾವು ಡಯಾಗ್ರಾಮ್ಸ್ ಹೆಂಗ್ ಹಾಕ್ಬೇಕು ಇನ್ನು ಸ್ವಲ್ಪ ಹೇಳ್ಕೊಡ್ತೀವಿ, ಸರಿನಾ? ಎಲ್ಲಾನು ಒಂದೇ 10-15 ನಿಮಿಷದಲ್ಲಿ ಹೇಳಕ್ ಆಗೋದಿಲ್ಲ, ಅರ್ಥ ಆಗುತ್ತೆ ನಿಮ್ಗೂ ಕೂಡ ಅಲ್ವಾ? ನಾನೇನು ಮಿಸ್ ಮಾಡಿಲ್ಲ ಸದ್ಯಕ್ಕೆ ಇವಾಗ, ಓಕೆನಾ? ನೆಕ್ಸ್ಟ್ ಇವಾಗ GS3 ಪೇಪರ್ ನೋಡೋಣ.
ಎಥಿಕ್ಸ್ ಆಯ್ತಲ್ವ. ಈಗ ಎಸ್ ಎ ನೋಡ್ಬಿಡು ಫಸ್ಟ್. ಎಸ್ ಎ ಆದ್ಮೇಲೆ GS3 GS2 GS1 ಹಿಂಗೆ ನೋಡೋಣ. ಫಸ್ಟ್ ಎಸ್ ಎ ನೋಡೋಣ. ಇವಾಗ ಈ ರೀತಿ ಡಯಾಗ್ರಾಮ್ಸ್ ಹಾಕ್ಬೇಕಾಗುತ್ತೆ GS ಅಲ್ಲಿ. ಇದನ್ನ ನಾನು ಆಮೇಲೆ ಹೇಳ್ತೀನಿ ಯಾವ ರೀತಿ ಅಂತ. ಈ ತರ ಡಯಾಗ್ರಾಮ್ಸ್ ಹಾಕ್ಬಿಟ್ಟು ನೀವು ಪ್ರೆಸೆಂಟೇಷನ್ ಕೊಡಬೇಕು. ಅದು ಆಮೇಲೆ ಹೇಳ್ತೀನಿ ಹೇಗೆ ಮಾಡ್ಬೇಕಂತ, ಸರಿನಾ. ಈಗ ಫಸ್ಟ್ ಮತ್ತೆ ಎಸ್ ಎ ನೋಡೋಣ. ಎಥಿಕ್ಸ್ ಆಯ್ತಲ್ಲ ಜಸ್ಟ್ ಇವಾಗ. ಈಗ ಎಸ್ ಎ ಪೇಪರ್ ನೋಡೋಣ. ಪ್ರಬಂಧ ಪತ್ರಿಕೆ, ಸರಿನಾ. 2 ಪ್ರಬಂಧ ಬರೀಬೇಕಿರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. 125 ಮಾರ್ಕ್ಸ್ಗೆ 2 ಪ್ರಬಂಧ ಬರೀಬೇಕಿರುತ್ತೆ. ಸುಮಾರು 1500 ವರ್ಡ್ಸ್ ಅಲ್ಲಿ ಒಂದು ಎಸ್ಸೆ ಬರೀಬೇಕಿರುತ್ತೆ. 1500 ವರ್ಡ್ಸ್ ಅಂದ್ರೆ ನೀವು ಪೇಜಲ್ಲಿ ಕನ್ವರ್ಟ್ ಮಾಡಿದಾಗ ನಿಯರ್ಲಿ 15 ರಿಂದ 16 ಪೇಜ್ ಬರೀಬೇಕಿರುತ್ತೆ. UPSC ಎಸ್ಸೆಗಿಂತ ಇಲ್ಲಿ ಸ್ವಲ್ಪ ಜಾಸ್ತಿ ಬರಬೇಕು. UPSC ಎಸ್ಸೆ ಆಗುತ್ತೆ ಗೊತ್ತಾ, ಮೇನ್ಸ್ ಅಲ್ಲಿ 12 ಪೇಜ್ ಒಂದು ಎಸ್ಸೆ ಅಷ್ಟೇ. 12 ಪೇಜ್ ಬರದ ತಕ್ಷಣ ಮುಗಿದೋಗ್ಬಿಡುತ್ತೆ, ಜಾಗ ಇರೋದಿಲ್ಲ. ಇಲ್ಲಿ 15 ರಿಂದ 16 ಪೇಜ್ ಇರುತ್ತೆ, ಅದಷ್ಟು ತುಂಬಿಸಿ ಬರಬೇಕು. ಯೂಶಲಿ ಏನ್ ಮಾಡ್ಬೇಕು, ಖಾಲಿ ಬಿಡಬಾರ್ದು ಪೇಪರ್. ಲಾಸ್ಟ್ಗೆ ಫಾರ್ ಎಕ್ಸಾಂಪಲ್ ಮುಗ್ದಿರ್ತೀನಿ ತಿಳ್ಕೊಳ್ಳಿ, 15 ಪೇಜಲ್ಲಿ 15ನೇ ಪೇಜ್ ಅನ್ಕೊಳ್ಳಿ, ಇಲ್ಲಿ ಮುಗಿಸ್ಬಿಡ್ಬಾರ್ದು. ಇದು ಪೂರ್ತಿ ಇದ್ರೆ ಪೂರ್ತಿ ತುಂಬಿಸ್ಬೇಕು ಆವಾಗಲೂ, ಆಯ್ತಾ. ಇಲ್ಲ ಒಂದು ಇಂಪ್ರೆಷನ್ ಬರೋದಿಲ್ಲ, ಅದು ಎಕ್ಸಾಮಿನರ್ಗೆ ಏನೋ ಇನ್ಸಲ್ ಬರಿಬೋದಿತ್ತು ಅಂತ ಫೀಲ್ ಆಗ್ಬಿಡುತ್ತೆ. 1-2 ಮಾರ್ಕ್ಸ್ ಕಮ್ಮಿ ಕೊಡೋ ಚಾನ್ಸ್ ಇರುತ್ತೆ. ಹಂಗಾಗಿ ಪೂರ್ತಿ ಕಂಪ್ಲೀಟ್ ಎಷ್ಟು ಇರುತ್ತೋ ಎಷ್ಟು ಸ್ಪೇಸ್ನು ಉಪಯೋಗಿಸಬೇಕು. ಯಾವ ಕ್ವಶನ್ ಬಿಟ್ಟು ಬರಬಾರ್ದು, ಮತ್ತೆ ಎಷ್ಟು ಒಂದ್ ಸ್ವಲ್ಪ ಕೂಡ ಸ್ಪೇಸ್ನ ವೇಸ್ಟ್ ಮಾಡಬಾರ್ದು, ಬಿಟ್ಟು ಬರಬಾರ್ದು ಅಲ್ಲಿ, ಸರಿನಾ. ನೀವು ಬೇಕಾದ್ರೆ ಅಕ್ಷರನ ದೊಡ್ಡಕ್ಕೆ ಬರೆದು ಪೇಜ್ ತುಂಬಿಸ್ಬೋದು, ಅದು ನಡೆದೋಗ್ಬಿಡುತ್ತೆ. ಬಟ್ ಆದ್ರೆ ಸ್ಪೇಸು ಕಾಣತಾರ ಬಿಡಬೇಡಿ, ಅವ್ರಿಗೆ ಇಷ್ಟ ಆಗೋದಿಲ್ಲ ಅದು, ಸರಿನಾ. ಇರಿಟೇಷನ್ ಆಗುತ್ತೆ, ಅಷ್ಟೊಂದು ಎಫರ್ಟ್ ಇಲ್ಲ ಅಂತ ಕಾಣಿಸ್ಬಿಡುತ್ತೆ. ಮೇನ್ ಆಗಿ ಮೇನ್ಸ್ ಪೇಪರ್ಲಿ ಹೆಂಗ್ ಗೊತ್ತಾ, ನಿಮ್ಮ ಎಫರ್ಟ್ಸ್ ಕಾಣಿಸ್ಬೇಕು. ಅವ್ರಿಗೆ ಅನ್ಸ್ಬೇಕು ಇವರು ಏನೋ ಎಫರ್ಟ್ ಹಾಕಿದ್ದಾರೆ, ಇವರಿಗೆ ನಾವು ಮಾರ್ಕ್ಸ್ ಚೆನ್ನಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಅರ್ಧ ನಾವು 1 ಮಾರ್ಕ್ಸ್ ಜಾಸ್ತಿ ಕೊಡ್ತಾ ಹೋಗ್ಬೇಕು. ಹಿಂಗೇನೆ ಎಲ್ಲಾ ಪೇಪರಲ್ಲೂ ಎಲ್ಲಾ ಕ್ವಶನ್ಲು ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಜಾಸ್ತಿ ಬಂದ್ರೆ ನಿಮಗೆ ನೆಟ್ ತೆಗೆದಾಗ ಒಂದು 25 ರಿಂದ 30 ಮಾರ್ಕ್ಸ್ ಏನಾದ್ರು ಜಾಸ್ತಿ ಐತೆ ಅಂತ ತಿಳ್ಕೊಳ್ಳಿ. ಅವಾಗ ನೀವು ರ್ಯಾಂಕ್ ಲಿಸ್ಟ್ ಅಲ್ಲಿ ಇರೋದಿಲ್ಲ, ಮತ್ತೆ 30 ಮಾರ್ಕ್ಸ್ ಜಾಸ್ತಿ ಬಂದ ತಕ್ಷಣ ರ್ಯಾಂಕ್ 1 ಬಂದ್ಬಿಡ್ತೀರಾ. ಅಷ್ಟು ಸಮ್ಟೈಮ್ಸ್ ಅಷ್ಟು ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಇದು ನೆನ್ಪಿಟ್ಕೋಬೇಕು. ಸಣ್ಣದು ಗಮನ ಕೊಡಬೇಕು ಎಕ್ಸಾಮ್ಗೆ ಓದುವಾಗ, ಎಕ್ಸಾಮ್ ಅಲ್ಲಿ ಆ ಎಕ್ಸಾಮ್ ಹಾಲಲ್ಲಿ. ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ಇಂದಾನೆ ಕ್ವಶನ್ಸ್ 5 ನಿಮಿಷ ಮುಂಚೆ ಕೊಟ್ಟಿರ್ತಾರೆ ಪೇಪರ್ಸ್ನ. ಇನ್ ಕೇಸ್ ಅವ್ರು ಪೇಪರ್ ಕೊಟ್ಟಿಲ್ಲ ಅಂದ್ರೆ ಕೇಳಿಸ್ಕೊಂಬಿಡಿ, ಪೇಪರ್ನ 5 ನಿಮಿಷ ಮುಂಚೆ ಕೊಡ್ಬೇಕು ಮ್ಯಾಮ್ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ಟು 1 ನಿಮಿಷನೂ ವೇಸ್ಟ್ ಮಾಡ್ತೀರಾ ಪೂರ್ತಿ ಮುಗಿಸ್ಬೇಕು. ಮತ್ತೆ 10 ಮಾರ್ಕ್ಸಿಂಗ್ ಕ್ವಶನ್ಗೆ 2 ಪೇಜಲ್ಲಿ ಬರೀಬೇಕು ಆನ್ಸರ್ನ. 10 ಮಾರ್ಕ್ಸಿಂಗ್ ಕ್ವಶನ್ ಇದು. 15 ಮಾರ್ಕ್ಸಿಂಗ್ ಕ್ವಶನ್ಗೆ 3 ಪೇಜಲ್ಲಿ ಬರೀತೀರಾ, ಆಯ್ತಾ. 20 ಮಾರ್ಕ್ಸಿಂಗ್ ಕ್ವಶನ್ಗೆ ಯೂಶಲಿ 4 ಪೇಜಲ್ಲಿ ಬರೀತೀರಾ. ಇಷ್ಟೇ ಸಿಂಪಲ್, ಸರಿನಾ. ಈಗ ಎಸ್ಸೆ ಅಲ್ಲಿ ಹೇಳ್ತಲ್ಲ 15 ರಿಂದ 16 ಪೇಜ್ ವರೆಗೂ ಬರೀತೀರಾ. ಅದು ಪೂರ್ತಿ ಎಷ್ಟು ಸ್ಪೇಸ್ ಕೊಟ್ಟಿರ್ತಾರೋ ಅಷ್ಟು ತುಂಬಿಸ್ಬಿಟ್ಟು ಬನ್ನಿ. ಇಲ್ಲಿ ಆಲ್ರೆಡಿ ಕ್ವಶನ್ ಪ್ರಿಂಟ್ ಆಗಿರುತ್ತೆ ನಿಮ್ಗೆ. ಸ್ಟಾರ್ಟಿಂಗ್ ಇಲ್ಲಿ ಕ್ವಶನ್ ಪ್ರಿಂಟ್ ಆಗಿರುತ್ತೆ, ಇಲ್ಲಿ ಕಾಲೇಜ್ ಆಗೇ ಇರುತ್ತೆ. ನೀವು ತುಂಬ್ತಾ ಹೋಗೋದಷ್ಟೇ, ನಿಮ್ದು ಏನು ಕೆಲಸ ಇರೋದಿಲ್ಲ, ಸರಿನಾ. ಮತ್ತೆ ಡಿಟಾಚಬಲ್ ಕ್ವಶನ್ ಪೇಪರ್ ಇರುತ್ತೆ, ಅದು ಮನೆಗೆ ತಗೊಂಡು ಹೋಗ್ಬೋದು ನೀವು. ಆಮೇಲೆ ಅದೊಂದು ಪೇಪರ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಕ್ವಶನ್ ಪೇಪರ್ ಎಕ್ಸ್ಟ್ರಾ ಇರುತ್ತೆ. ಮತ್ತೆ ಆನ್ಸರ್ ಬುಕ್ಲೆಟ್ ಇರುತ್ತೆ. ಆನ್ಸರ್ ಬುಕ್ಲೆಟ್ ಆಲ್ರೆಡಿ ಕ್ವಶನ್ ಪೇಪರ್ ಪ್ರಿಂಟ್ ಆಗಿರ್ತವೆ, ಅದ್ರ ಕೆಳಗಡೆ ಜಾಗ ಇರುತ್ತೆ, ಸರಿನಾ. ಅದು ತುಂಬಿಸ್ತಾ ಹೋಗೋದಷ್ಟೇ ನಿಮ್ ಕೆಲಸ, ಇನ್ನೇನಿಲ್ಲ, ಬಾಕಿ ಇಲ್ಲ, ಸರಿನಾ. ಈಗ 15-16 ಪೇಜ್ ಅಂತ ಹೇಳಿದ್ನಲ್ಲ, ಇಲ್ಲಿಂದ ಶುರು ಮಾಡ್ತೀರ ಅಂತ ತಿಳ್ಕೊ. ಇನ್ನೇನಾಗುತ್ತೆ ಗೊತ್ತಾ, ಇಲ್ಲಿ ಇದು ಎಸ್ಸೆ ಪೇಪರ್ ಏನಾಗುತ್ತೆ, ಇದು ಜನರಲ್ ಸ್ಟಡೀಸ್ ಮೇಲೆನೆ ಬರುತ್ತೆ. ಇಲ್ಲಿ ಕೂಡ UPSC ಮೇನ್ಸ್ ಅಲ್ಲಿ ಹೆಂಗ್ ಬರುತ್ತೆ, ಫಿಲಾಸಫಿಕಲ್ ಬೇಸಿಸ್ ಬರುತ್ತೆ. ಜಸ್ಟ್ ಇಂಗ್ಲಿಷ್ ಹೆಂಗ್ ಎಲೋಸಿಡೇಟ್ ಮಾಡೋದು, ಇಂಗ್ಲಿಷ್ ಹೆಂಗ್ ನಾಲೆಜ್ ಇದೆಯಾ ಇಲ್ವಾ, ಆಯ್ತಾ. ರೈಟಿಂಗ್ ಸ್ಟೈಲ್ ನೋಡ್ತಾರೆ, ಆ ತರ ಅಲ್ಲಿ ಲುಸಿಡ್ ಆಗಿ ಬರೀತಿರಲ್ಲ, ಆ ತರ ನೋಡ್ತಾರೆ ಇಲ್ಲಿ. ಬಟ್ KS ಅಲ್ಲಿ ಇಲ್ಲಿ ಜನರಲ್ ಸ್ಟಡೀಸ್ನೇ ನೋಡ್ತಾರೆ. ನಿಮಗೆ ಎಷ್ಟು ಜನರಲ್ ನಾಲೆಜ್ ಇದೆ ಅಂತಾನೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಏನ್ ಸಿಲೆಬಸ್ ಇಟ್ಟಿರೋದು, ಫಸ್ಟ್ನೇ ಇದು ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇಶ್ಯೂಸ್ ಇಟ್ಟಿದ್ದಾರೆ ಅಲ್ವಾ. ಸೆಕೆಂಡ್ ಎಸ್ಸೆಗೆ ಏನಿಟ್ಟಿದ್ದಾರೆ, ಸರಿನಾ. ಸೆಕೆಂಡ್ ಎಸ್ಸೆಗೆ ಏನಿಟ್ಟಿದ್ದಾರೆ, ಸ್ಟೇಟ್ ಅಥವಾ ಲೋಕಲ್ ಇಶ್ಯೂಸ್ ಇಟ್ಟಿದ್ದಾರೆ. ಅರ್ಥ ಆಯ್ತಾ. ಇದು ಹೇಳನಲ್ಲ, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇಶ್ಯೂಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ರಷ್ಯಾದಲ್ಲಿ ವಾರ್ ನಡೀತಾ ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು, ಆಯ್ತಾ. ಇಸ್ರೇಲ್ ವಾರ್ ನಡೀತಿದೆ ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು. ಅದು ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಸದ್ಯಕ್ಕೆ ಟೇಕ್ ಓವರ್ ಮಾಡ್ತಾ ಇದೆ ಎಲ್ಲಾ ಟೆಕ್ನಾಲಜೀಸ್ ಮೇಲೆ, ಆಯ್ತಾ. ಅದ್ರ ಬಗ್ಗೆನೂ ಕ್ವಶನ್ ಕೇಳ್ಬೋದು. ಈಗ ಇಂಟರ್ನ್ಯಾಷನಲ್ ಇಶ್ಯೂಸ್ ಏನಿದೆಯೋ ಇದ್ರ ಫಾರ್ ಎಕ್ಸಾಂಪಲ್ UN ರಿಫಾರ್ಮ್ಸ್ ಈ ಸಲ ಕೇಳೋ ಚಾನ್ಸ್ ಇದೆ ನೋಡಿ. ಯುನೈಟೆಡ್ ನೇಷನ್ಸ್ ಅಲ್ಲಿ ರಿಫಾರ್ಮ್ಸ್ ಮಾಡೋದು ಹೇಗೆ, ಆಯ್ತಾ, ಈಗ ಮಾಡೋ ಅವಶ್ಯಕತೆ ಏನಿದೆ, ಈ ರೀತಿ ಕ್ವಶನ್ಸ್ ಕೇಳ್ತಾರೆ, ಸರಿನಾ. ನ್ಯಾಷನಲ್ ಈಗ ನಾವೆಲ್ಲ ಟೆಸ್ಟ್ ಸೀರೀಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಎಲ್ಲಾ ಪಾಸಿಬಲ್ ಟಾಪಿಕ್ಸ್ ಎಲ್ಲ ಕೊಟ್ಟಿರ್ತೀವಿ. ನೀವು ಟೆಸ್ಟ್ ಸೀರೀಸ್ ನ ಕಂಪ್ಲೀಟ್ ಆಗಿ ಒಂದ್ಸಲ ಕಂಪ್ಲೀಟ್ ಬರ್ದಾಕ್ಬಿಟ್ರೆ ನಿಮಗೆ ಸುಮಾರು ಒಂದು 25 ರಿಂದ 30 ಎಸ್ಸೆ ಬರ್ದಂಗೆ ಆಗುತ್ತೆ ಅರೌಂಡ್. ಅದು ಬಿಟ್ಟರು ನೀವು ಒಂದು ಸ್ವಲ್ಪ ಮನೇಲಿ ಎಸ್ಸೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು, ಸರಿನಾ. ಇದು ಸೆಕೆಂಡ್ ಪೇಪರ್ ಎಸ್ಸೆ ಇದೆಯಲ್ಲ, ಇದು ಲೋಕಲ್ ಇಶ್ಯೂಸ್ ಮೇಲೆ ಬರುತ್ತೆ. ಸ್ಟೇಟ್ ಅಲ್ಲಿ ಏನು ಇಶ್ಯೂಸ್ ಇದೆ, ಫಾರ್ ಎಕ್ಸಾಂಪಲ್ ಈಗ ಕಾವೇರಿ ಜಲ ವಿವಾದ ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಕೇಳ್ಬೋದು. ಅದು ಸ್ವಲ್ಪ ಓವರ್ ಟಾಪಿಕ್ ಆಗುತ್ತೆ. ಅದು ಬಿಟ್ಟು ಇವಾಗ ಲೋಕಲ್ ಪೀಪಲ್ಗೆ ಜಾಬ್ ಅಲ್ಲಿ ರಿಸರ್ವೇಷನ್ ಕೊಡ್ಬೇಕು, ಪ್ರೈವೇಟ್ ಜಾಬ್, ಇದು ಬಿಲ್ ಪಾಸ್ ಆಗಿದೆ ರೀಸೆಂಟ್ ಆಗಿ, ಇದ್ರ ಬಗ್ಗೆ ಕೇಳ್ತಾರೆ, ಹೌದಾ. ಈಗ ಒಳ ಮೀಸಲಾತಿದೆ, ಅದ್ರ ಬಗ್ಗೆ ಹಾರಿಜಾಂಟಲ್ ರಿಸರ್ವೇಷನ್, ಅದ್ರ ಬಗ್ಗೆ ಕೇಳ್ಬೋದು. ಈ ರೀತಿ ಕೇಳ್ತಾರೆ. ಅದು ಬಿಟ್ಬಿಟ್ಟು ಟ್ರೆಡಿಷನಲ್ ಟಾಪಿಕ್ಸ್ ಕೇಳ್ಬೋದು. ಇವೆರಡು ಸಿಲೆಬಸ್ ಬಿಟ್ಬಿಟ್ಟು ಅಂತ ತಿಳ್ಕೊಳ್ಳಿ. ಹಿಂಗೆ ಟ್ರೆಡಿಷನಲ್ ಟಾಪಿಕ್ಸ್ ಕೇಳ್ಬೋದು. ಎಜುಕೇಶನ್ ಬಗ್ಗೆ, ಆಯ್ತಾ, ಹೆಲ್ತ್ ಬಗ್ಗೆ ಬರೀರಿ, ಮಹಿಳಾ ಸಬಲೀಕರಣ ಬಗ್ಗೆ ಬರೀರಿ, ಸಮೂಹ ಮಾಧ್ಯಮಗಳ ಬಗ್ಗೆ ಬರೀರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬರೀರಿ, ಕೃತಕ ಬುದ್ಧಿಮತ್ತೆ ಬಗ್ಗೆ ಬರೀರಿ, ಈ ರೀತಿ. ಮತ್ತೆ ಪೊಲ್ಯೂಷನ್ ಬಗ್ಗೆ ಬರೀರಿ, ಹೌದಾ, ಪ್ರದೂಷಣೆ,
ಇದ್ರ ಬಗ್ಗೆ ಬರ್ರಿ ಅಂತ ಕೇಳ್ಬೋದು. ನೀವು ಎಸ್ಸೆಗೆ ಮೊದಲೇ ಹೇಳ್ದಂಗೆ 30ರಿಂದ 40 ಎಸ್ಸೆ ಬರ್ಕೊಂಡು ಹೋಗಿ. ನಿಮ್ಗೊಂದು ಈ ಎಷ್ಟು ಎಸ್ಸೆ ಬರೀತೀರೋ ಅಷ್ಟು ಒಳ್ಳೇದು. ನೀವು ಎಸ್ಸೆಗೆ ಎಷ್ಟು ಸೀರಿಯಸ್ ತಗೋತೀರೋ ಎಥಿಕ್ಸ್ನು ಅಷ್ಟೇ ಸೀರಿಯಸ್ ತಗೋಬೇಕು. ಆಯ್ತಾ? ಇವೆರಡು ಪೇಪರ್ ಹೆಂಗಂದ್ರೆ ಹೈ ಸ್ಕೋರಿಂಗು, ಸರಿನಾ? ನೀವು GS 1 2 3 4 ನೀವು ಎಷ್ಟಾರು ಓದ್ಕೊಂಡು ಹೋಗಿ, ನಿಮಗೆ ಮಾರ್ಕ್ಸ್ ಸ್ಕೋರ್ ಆಗೋದಿಲ್ಲ. ಇಟ್ ಇಸ್ ಹೆಂಗಿದೆ ಅಂದ್ರೆ ಗೊತ್ತಾ, KS ಸಿಲೆಬಸ್ ಹೆಂಗಿದೆ ಗೊತ್ತಾ? ನೀವು 1 2 3 4 ಇದೆಯಲ್ಲ, ಅದಕ್ಕೆ ಒಂದೊಂದು ಪೇಪರ್ಗೆ ಎಷ್ಟಪಟ್ಟು ಹಾಕಿರ್ತಾರೋ ಅದರಲ್ಲಿ ಇದರಲ್ಲಿ ಎಸ್ಸೆ ಮತ್ತೆ ಎಥಿಕ್ಸ್ ಎಲ್ಲ ಆಗ್ತಿಲ್ಲ, ಅದು ಡಬಲ್ ರಿಟರ್ನ್ಸ್ ಬರುತ್ತೆ ನಿಮಗೆ ಎಸ್ಸೆ ಮತ್ತೆ ಎಥಿಕ್ಸ್ ಪೇಪರ್. ಅರ್ಥ ಆಯ್ತಾ? ಬಹಳ ಬಹಳ ಸುಲಭ ಪ್ರಿಪೇರ್ ಆಗೋದು. ಬಟ್ ಏನಪ್ಪಾ ಅಂದ್ರೆ ಮೊದಲೇ ಪ್ರಿಪೇರ್ ಆಗಿರ್ಬೇಕು. ಪ್ರಿಪೇರ್ ಆಗಿಲ್ಲ ಅಂದ್ರೆ ಯಾವ್ದ್ರಲ್ಲೂ ಮಾರ್ಕ್ಸ್ ಬರೋದಿಲ್ಲ. ಮತ್ತೆ ಎಸ್ಸೆ ಪೇಪರ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಡೈಮೆನ್ಷನ್ಸ್ ಕವರ್ ಮಾಡಬೇಕು. ಈ ಡೈಮೆನ್ಷನ್ಸ್ ಕವರ್ ಮಾಡೋಕ್ಕೆ ನಾನು ಕೆಲವು ಅಪ್ರೋಚ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇದು ಎಲ್ಲರಿಗೂ ಗೊತ್ತಿರುತ್ತೆ, ಯೂಶಲಿ ಪೆಸ್ಟಲ್ ಅಪ್ರೋಚ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ವಾ, ಇದು ಪೆಸ್ಟಲ್ ಅಪ್ರೋಚ್ ಅಂತ ಇದೆ. ಪೆಸ್ಟಲ್ ಅಂದ್ರೆ ಬೇರೆ ಬೇರೆ ಆಂಗಲ್ಸ್. ಫಾರ್ ಎಕ್ಸಾಂಪಲ್, ಪೊಲಿಟಿಕಲ್ ಆಂಗಲ್ ಇಂದ ಹೆಂಗ್ ಬರೋದು, ಎಕನಾಮಿಕ್ ಆಂಗಲ್ ಇಂದ ಹೆಂಗ್ ಬರೋದು, ಸೋಷಿಯಾಲಜಿಕಲ್ ಆಂಗಲ್ ಇಂದ ಹೆಂಗ್ ಬರೋದು, ಟೆಕ್ನಾಲಜಿಕಲ್ ಆಂಗಲ್ ಇಂದ ಹೆಂಗ್ ಬರೋದು, ಎನ್ವೈರ್ಮೆಂಟಲ್ ಆಂಗಲ್ ಇಂದ, ಲೀಗಲ್ ಆಂಗಲ್ ಇಂದ, ಬೇರೆ ಬೇರೆ ಆಂಗಲ್ಸ್ ನ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೀವು ಒಂದು ಎಸ್ಸೆನ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ನೋಡಪ್ಪ, ರಾಜಕೀಯವಾಗಿ ಹೀಗಿದೆ, ಆಯ್ತಾ, ಆರ್ಥಿಕವಾಗಿ ಇದು ಹೀಗಾಗುತ್ತೆ, ಸಾಮಾಜಿಕವಾಗಿ ಇದಕ್ಕೆ ಇಷ್ಟು ಮಹತ್ವ ಇದೆ, ಈ ರೀತಿ ಕಾನೂನಲ್ಲಿ ಈ ತರ ಕಾನೂನುಗಳಿದ್ದಾವೆ ಅಂತ ಬರಿತಾ ಹೋಗ್ತೀರಿ. ಈ ರೀತಿ ಪೆಸ್ಟಲ್ ಅಪ್ರೋಚ್ ಯೂಸ್ ಮಾಡ್ಬೋದು. ಇದು ಬಿಟ್ಬಿಟ್ಟು ಲೈಫ್ ಸೈಕಲ್ ಅಪ್ರೋಚ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನಾನು ಹೇಳ್ತೀನಿ ಕ್ಲಾಸಲ್ಲಿ ಮತ್ತೆ ಮಾಡುವಾಗ. ಆಯ್ತಾ? ಈ ತರದ ಅಪ್ರೋಚ್ ನ ಯೂಸ್ ಮಾಡ್ಕೊಂಡು ಡೈಮೆನ್ಷನ್ಸ್ ಜನರೇಟ್ ಮಾಡ್ತಾ ಹೋಗ್ಬೇಕು. ಬಹಳಷ್ಟು ಡೈಮೆನ್ಷನ್ ಬರೆದ್ರಿ ಬಹಳ ಮಾರ್ಕ್ಸ್ ಇರುತ್ತೆ. ಏನಾಗುತ್ತೆ ಗೊತ್ತಾ, ಮೋನೋಟೋನಸ್ ಅನ್ಸ್ಬಿಡುತ್ತೆ, ಒಂದೇ ತರ ಇಟ್ಕೊಂಡು ಒಂದೇ ಕತೆ ಬರಿತಾ ಹೋಗಿ. ಫಾರ್ ಎಕ್ಸಾಂಪಲ್, ನೀವು ಕನ್ನಡದಲ್ಲಿ ಬರೀತಿದ್ದ ತಿಳ್ಕೊಳ್ಳಿ ಒಂದು ವೇಳೆ. ಕನ್ನಡದಲ್ಲಿ ಬರೆಯೋರಿಗೆ ಒಂದು ಅಡ್ವಾಂಟೇಜ್ ಇದೆ. ಬೆಸ್ಟ್ ಆಗಿ ಏನಂದ್ರೆ, ಎಸ್ಸೆ ಮತ್ತೆ ಎಥಿಕ್ಸ್ ನೀವು ತುಂಬಾ ಈಸಿಯಾಗಿ ಬರಿಬಹುದು ಕಂಪೇರಿಟಿವ್ ಇಂಗ್ಲಿಷ್ ಸ್ಟೂಡೆಂಟ್ಸ್ ಕಂಪೇರ್ ಮಾಡಿದ್ರೆ. ನೀವೇನ್ ಗೊತ್ತಾ, ಫ್ಲೋ ಬಂದ್ಬಿಡುತ್ತೆ, ತಲೆಯಿಂದ ಯೋಚನೆ ಮಾಡದೆ ಬೇಡ, ಬರ್ತಾ 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 ಹೋಗ್ಬಿಡುತ್ತೆ. ಆಯ್ತಾ? ಹಂಗಂತ ಏನೇನೋ ಬರ್ಕಂತ ಹೋಗಬಾರ್ದು, ಸರಿನಾ? ಸ್ವಲ್ಪ ಗ್ಯಾಪ್ ತಗೊಂಡು ಡೈಮೆನ್ಷನ್ಸ್ ಥಿಂಕ್ ಮಾಡ್ಬೇಕು. ಈ ಡೈಮೆನ್ಷನ್ ಬರ್ದಿನಲ್ವಾ, ಇನ್ನೊಂದು ಡೈಮೆನ್ಷನ್ ಹೆಂಗ್ ಬರೆಯೋದು, ಒಂದೊಂದೇ ಡೈಮೆನ್ಷನ್ಸ್ ಜನರೇಟ್ ಮಾಡ್ತಾ ಹೋಗ್ಬೇಕು. ಮೋರ್ ದ ಡೈಮೆನ್ಷನ್ಸ್ ಮೋರ್ ದ ಮಾರ್ಕ್ಸ್. ಇಷ್ಟು ಮತ್ತೆ ನೆನ್ಪಿಟ್ಕೊಳ್ಳಿ. ನೀವು ಯಾವುದೇ ಡೈಮೆನ್ಷನ್ ಹಾಕಿ ಡೈಮೆನ್ಷನ್ಸ್ ಜಾಸ್ತಿ ಇರಬೇಕು. ಇದಾದ್ಮೇಲೆ ಇನ್ನೊಂದಿದೆ ಆಂಟಿಥಿಸಿಸ್ ಅಂತ. ಏನ್ ಮಾಡಬೇಕು, ಫಾರ್ ಎಕ್ಸಾಂಪಲ್, ನೀವು ಟೆಕ್ನಾಲಜಿ ಬಗ್ಗೆ ಒಂದು ಪಾಸಿಟಿವ್ಸ್ ಹೇಳಿರ್ತಾರೆ ಅಂತ ತಿಳ್ಕೊಳ್ಳಿ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಪಾಸಿಟಿವ್ಸ್ ಹೇಳಿರ್ತಾರೆ, ಇಲ್ಲಿ 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 ಇಲ್ಲ ಬರ್ದಿರ್ತಾರೆ ಅಂತ ತಿಳ್ಕೊಳ್ಳಿ. ಒಂದು 10 ಪೇಜಲ್ಲಿ ಬರ್ದಿರ್ತಾರ, ಪಾಸಿಟಿವ್ಸ್ ಬಗ್ಗೆನೇ ಬರ್ದಿರ್ತಾರ. ಅವನಾಗಿ ಪಾಸಿಟಿವ್ಸ್ ಬಗ್ಗೆ ಕೇಳಿದ್ರೆ ಪೇಪರ್ಲಿ, ಆಮೇಲೆ ಅವ್ನು ಪಾಸಿಟಿವ್ಸ್ ಬಗ್ಗೆ ಕೇಳಿರ್ತಾರೆ, ನೆಗೆಟಿವ್ಸ್ ಬಗ್ಗೆ ಕೇಳಿರೋದಿಲ್ಲ. ಆದ್ರೂ ನೀವು ನೆಗೆಟಿವ್ಸ್ ಬಗ್ಗೆ ಒಂದು 2-3 ಪೇಜಲ್ಲಿ ಬರೀಲೇಬೇಕು. ಅದನ್ನ ಇದು ಆಂಟಿಥಿಸಿಸ್ ಅಂದ್ರೆ. ಇನ್ ಕೇಸ್ ಅವ್ರು ನೆಗೆಟಿವ್ ಬಗ್ಗೆ ಕೇಳಿದ್ರೆ ನೆಗೆಟಿವ್ಸ್ ಜಾಸ್ತಿ ಬರೀತೀರಾ, ಪಾಸಿಟಿವ್ಸ್ನು ಕೆಲವು ಬರೀಲೇಬೇಕು. ಇದು ಆಂಟಿಥಿಸಿಸ್. ಇದಕ್ಕೇನು ಗೊತ್ತೆ, ಈಗ ಮಾಡಿದಾಗ ಏನಾಗುತ್ತೆ, ಒಂದು ಕಂಪ್ಲೀಟ್ನೆಸ್ ಸಿಗುತ್ತೆ ಒಂದು ಎಸ್ಸೆಗಾಗ್ಲಿ, ಆಯ್ತಾ, ಯಾವುದೇ ಆನ್ಸರ್ಗಾಗಲಿ ಆಂಟಿಥಿಸಿಸ್ ಬರೀಲೇಬೇಕು. ಮೇನ್ ಆಗಿ ಎಸ್ಸೆದಲ್ಲಿ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ. ಆಯ್ತಾ? ಎಸ್ಸೆದಲ್ಲಿ ಮತ್ತೆ ಯೂಶುವಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗ್ಬಿಡುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಸ್ಸೆದಲ್ಲಿ ತುಂಬಾ ಟೈಮ್ ಸಿಗುತ್ತೆ. ಬೇರೆ ಎಲ್ಲಾ ಪೇಪರ್ ಕಂಪೇರ್ ಮಾಡಿದ್ರೆ ಎಸ್ಸೆದಲ್ಲಿ ಹೈಯೆಸ್ಟ್ ಟೈಮ್ ಸಿಗುತ್ತೆ. ನೀವು ಆರಾಮಾಗಿ ಕೂಲಾಗಿ ಬರಿಬಹುದು. ಫಸ್ಟ್ನೇ ದಿನ ಎಕ್ಸಾಮು ಆರಾಮಾಗಿ ಬರಿಬಹುದು, ಏನು ತೊಂದರೆ ಆಗೋದಿಲ್ಲ. ನೀವೇನ್ ಮಾಡಬೇಕು, ಇಲ್ಲಿ ಏನ್ ತಪ್ಪಾಗ್ಬಿಡುತ್ತೆ ಗೊತ್ತಾ, ಫಸ್ಟ್ನೇ ಎಸ್ಸೆಗೆ ಬಹಳ ಟೈಮ್ ಕೊಟ್ಬಿಡ್ತೀರಾ, ಆಮೇಲೆ ಸೆಕೆಂಡ್ ಎಸ್ಸೆಗೆ ಟೈಮ್ ಆಗೋದಿಲ್ಲ. ಈ ತರ ಮಿಸ್ಟೇಕ್ಸ್ ಆಗೋ ಚಾನ್ಸ್ ಇರುತ್ತೆ. ನೀವೇನ್ ಮಾಡ್ಬೇಕು, ಅದಕ್ಕೆ ಫಸ್ಟ್ ಎಸ್ಸೆದಲ್ಲಿ ರಫ್ ಕಾಪಿ ಕೊಟ್ಟಿರ್ತಾರೆ, ಲಾಸ್ಟ್ ಅಲ್ಲಿ ರಫ್ ಸ್ಪೇಸ್ ಇರುತ್ತಲ್ಲ, ಅಲ್ಲೇನ್ ಮಾಡಬೇಕು, ಒಂದು 2-3 ಪೇಜ್ ರಫ್ ಸ್ಪೇಸ್ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ನೀವೇನ್ ಮಾಡಬೇಕು, ಐಡಿಯಾಸ್ ಜನರೇಟ್ ಮಾಡ್ಕೋಬೇಕು. ಅರೌಂಡ್ ಒಂದು 20 ಐಡಿಯಾಸ್ ಜನರೇಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಡೈಮೆನ್ಷನ್ಸ್ ಅಂತ ಅವು, ಮತ್ತೆ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಒಂದು ಅನೆಕ್ಡೇಟ್ ಕೊಡಬೇಕು ಅಂತ ಇರೋ ತಿಳ್ಕೊಳ್ಳಿ, ಯಾವುದೋ ಒಂದು ಸ್ಟೋರಿ ಬರಿಬೇಕು ಅಂತ ಇರ್ತೀರಿ ಅಂತ ತಿಳ್ಕೊಳ್ಳಿ. ಯಾವ ಸ್ಟೋರಿ ಉಪಯೋಗಿಸ್ಕೋಬಹುದು, ಯಾವ್ದಾದ್ರು ಎಕ್ಸಾಂಪಲ್ ಬರಿಬೇಕು ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕರ್ನಾಟಕದಲ್ಲಿ ಹುಲಿಕಲ್ ನಟರಾಜು ಸರ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆಯ್ತಾ? ಇದಾರಲ್ಲ, ಅವ್ರದ್ದು ಸೈಂಟಿಫಿಕ್ ಒಂದು ರ್ಯಾಷನಾಲಿಟಿ ಹೆಂಗಿದೆಯಲ್ಲ ಮೈಂಡು, ಅದ್ರ ಬಗ್ಗೆ ಒಂದ್ಸಲ ಒಂದು ಎಸ್ಸೆದಲ್ಲಿ UPSC ಬಳಸ್ಕೋಬಹುದಿತ್ತು. ಫಾರ್ ಎಕ್ಸಾಂಪಲ್, ಡೌಟರ್ ಇದಿರಲ್ಲ, ಅವರು ರಿಯಲ್ ಸೈಂಟಿಸ್ಟ್ ಅಂತ ಕೇಳಿದ್ರು ಒಂದು ಎಸ್ಸೆದಲ್ಲಿ. ಅವ್ರಿಗೆ ನಾನು ಅವಾಗ ಏನ್ ಮಾಡಿದೆ, ಅವ್ರದ್ದೊಂದು ಎಕ್ಸಾಂಪಲ್ ಕೊಟ್ಟೆ. ಇದು ಹುಲಿಕಲ್ ನಟರಾಜು ಸರ್ ಇದ್ರು, ಈ ರೀತಿ ಸೈಂಟಿಫಿಕ್ ರ್ಯಾಷನಾಲಿಟಿ ಒಂದು ಕ್ವಶನ್, ರ್ಯಾಷನಲ್ ಮೈಂಡ್ ಇತ್ತು ಅವ್ರಿಗೆ, ಈ ರೀತಿ ಕ್ವಶನ್ ಮಾಡ್ತಾ ಬಂದ್ರು, ಮೂಢನಂಬಿಕೆ ಕಮ್ಮಿ ಆಗ್ತಾ ಹೋಯ್ತು ಸಮಾಜದಲ್ಲಿ ಅಂತ. ಈ ತರದ ಇದನ್ನ ಅನೆಕ್ಡೋಟ್ ಅಂತ ಕರೀತಾರೆ, ಈ ತರ ಕತೆ. ಈ ತರದ ಕಥೆಗಳನ್ನ ನೀವೇನ್ ಮಾಡಬೇಕು, ಈ ತರ ರಫ್ ಐಡಿಯಾ ಇರುತ್ತೆ, ರಫ್ ಸ್ಪೇಸ್ ಇರುತ್ತಲ್ಲ ಲಾಸ್ಟ್ ಅಲ್ಲಿ 4-5 ಪೇಜಲ್ಲಿ, ಅದನ್ನೇ ಮಾಡಬೇಕು. ಈ ತರ ಐಡಿಯಾಸ್ ಜನರೇಟ್ ಮಾಡ್ಕೋಬೇಕು. ಐಡಿಯಾಸ್ ಈ ತರ ಒಂದು 25-30 ಐಡಿಯಾಸ್ ಜನರೇಟ್ ಮಾಡ್ಕೊಂತ ಹೋಗ್ತೀರಾ. ಆಮೇಲೆ ನಿಮಗೆ ಯಾವ್ದು ಸರಿ ಅನ್ಸುತ್ತೋ ಆ ಐಡಿಯಾನ ಪಿಕ್ ಮಾಡ್ಕೊಳ್ಳಿ. ಅಲ್ಲಿಂದ ಪಿಕ್ ಮಾಡ್ಕೊಂಡು ಎಸ್ಸೆ ಬರೆಯಕ್ಕೆ ಶುರು ಮಾಡಿ. ಈ ತರ ರಫ್ ಐಡಿಯಾಸ್ ಜನರೇಟ್ ಮಾಡ್ಕೊಳ್ಳಿಕ್ಕೆ, ಫೈನಲೈಸ್ ಮಾಡ್ಲಿಕ್ಕೆ ನೀವೇನ್ ಮಾಡ್ಬೇಕು ಗೊತ್ತಾ, ಒಂದು 20ರಿಂದ 25 ನಿಮಿಷ ತಗೋಬೇಕು ಅಷ್ಟೇ. ಅದಾದ ತಕ್ಷಣ ಎಸ್ಸೆ ಶಿಫ್ಟ್ ಆಗ್ಬಿಡ್ಬೇಕು, ಎಸ್ಸೆ ಬರೆಯಕ್ಕೆ ಶುರು ಮಾಡ್ಬಿಡ್ಬೇಕು, ಸರಿನಾ? ಪ್ಲಾನಿಂಗ್ ಇಲ್ಲೇ ಎಸ್ಸೆ ಬರೆಯಕ್ಕೆ ಹೋಗ್ಬಾರ್ದು. ಫಸ್ಟ್ ಪ್ಲಾನ್ ಮಾಡ್ಬಿಡ್ಬೇಕು, ಪ್ಲಾನಿಂಗ್ ಆದ್ಮೇಲೆ ಎಸ್ಸೆ. ಈ ಪ್ಲಾನ್ ಇಲ್ಲದೆ ಎಸ್ಸೆ ಮಾಡಕ್ ಹೋದ್ರೆ ಏನೇನೋ ಬರ್ದಾಕ್ಬಿಡ್ತಾರೆ, ಸರಿ ಬರೋದಿಲ್ಲ. ಅರ್ಥ ಆಯ್ತಾ? ಸೆಕೆಂಡ್ ಎಸ್ಸೆಗೆ ಇದೇ ತರ ಮಾಡಬೇಕು. ಈಕ್ವಲ್ ಟೈಮ್ ಕೊಡಿ. ಫಸ್ಟ್ ಎಸ್ಸೆ ಎಷ್ಟು ಕೊಟ್ಟಿರ್ತಾರೋ ಅಷ್ಟೇ ಟೈಮ್ ಈಕ್ವಲಿ ಸೆಕೆಂಡ್ ಎಸ್ಸೆ ಕೊಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಫಸ್ಟ್ ಎಸ್ಸೆ ಬಹಳ ಟೈಮ್ ಕೊಟ್ಟು ಸೆಕೆಂಡ್ ಎಸ್ಸೆ ಕೊಟ್ಟಿಲ್ಲ, ಸೆಕೆಂಡ್ ಎಸ್ಸೆದಲ್ಲಿ ಮಾರ್ಕ್ಸ್ ಬರೋದಿಲ್ಲ. ಅರ್ಥ ಆಯ್ತಾ? ಇಷ್ಟೇ ಎಸ್ಸೆ ಮತ್ತೆ ಎಥಿಕ್ಸ್ ಪೇಪರ್, ಸರಿನಾ? ಇನ್ನಿಲ್ದ GS3, GS2, GS1 ಇದು ನೋಡೋಣ, ಸರಿನಾ? GS1 ನೋಡೋಣ. ಸೊ GS1 ಮೇನ್ ಆಗಿ ನೀವು 3 ಸೆಕ್ಷನ್ ಇರುತ್ತೆ. ಹಿಸ್ಟ್ರಿ ಒಂದು, ಸೋಷಿಯಲ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಒಂದು, ಎಕನಾಮಿಕ್ಸ್. ಈ 3
ಸೆಕ್ಷನ್ ಇಂಪಾರ್ಟೆಂಟ್. KS ಸಿಲೆಬಸ್ ಏನ್ ಮಾಡಿದಾರೆ ಗೊತ್ತಾ, ಅನ್ಲೈಕ್ UPSC ಸಿಲೆಬಸ್ ಇದ್ದಂಗೆ ನೀಟಾಗಿ ಡಿವಿಷನ್ ಆಗಿಲ್ಲ. UPSC ಏನ್ ಗೊತ್ತಾ, ಆರ್ಟ್ ಅಂಡ್ ಕಲ್ಚರ್, ಹಿಸ್ಟ್ರಿ, ಸೊಸೈಟಿ ಎಲ್ಲ ಒಂದ್ ಕಡೆ, ಜಿಯೋಗ್ರಫಿ ಒಂದ್ ಕಡೆ ಹಾಕಿದ್ದಾರೆ. GS2 ದಲ್ಲಿ ಕಂಪ್ಲೀಟ್ ಆಗಿ ಪಾಲಿಟಿ, ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್ ಅದೆಲ್ಲ ಗವರ್ನೆನ್ಸ್ ಆತರ ಒಂದ್ ಕಡೆ ಇದೆ. IR ಕೂಡ ಅಲ್ಲೇ ಇದೆ. GS3 ಅಲ್ಲಿ ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್, ಎಕನಾಮಿಕ್ಸ್ ಆತರ ಒಂದ್ ಕಡೆ ಹಾಕಿ ನೀಟಾಗಿ ಡಿವಿಷನ್ ಇದೆ. ಇಲ್ಲೇನ್ ಗೊತ್ತಾ, ಎಲ್ಲಿ ಬೇಕೋ ಅಲ್ಲೆಲ್ಲಿದೆ, ಶಿಸ್ತಿಲ್ಲ ಸಿಲೆಬಸ್ ಡಿಸೈನ್ ಮಾಡುವಾಗ. ಫಾರ್ ಎಕ್ಸಾಂಪಲ್ ನೋಡಿ, ಗವರ್ನೆನ್ಸ್ ಅಂತ ಬಂದ್ರೆ ನೀವು GS1 ಅಲ್ಲಿ ಬರೀಬಹುದು, GS2, GS3 ಎಲ್ಲಿ ಬೇಕಾದ್ರೂ ಬರೀಬಹುದು. ಅಗ್ರಿಕಲ್ಚರ್ ಪ್ರಾಬ್ಲಮ್ಸ್ ಇದೆಯಲ್ಲ, ಆ ಕ್ವಶನ್ ನೀವು ಲಿಟರಲಿ GS1, GS2, GS3 ಎಲ್ಲಿ ಬೇಕಾದ್ರೂ ಕ್ವಶನ್ ಕೇಳಬಹುದು, ಹಂಗಿದೆ. ಸಿಲೆಬಸ್ ನೀಟಾಗಿ ಡಿವಿಷನ್ ಆಗಿಲ್ಲ. ಹಂಗಾಗಿ ಏನ್ ಮಾಡ್ಬೇಕು, ನೀವು ಸಿಲೆಬಸ್ ನ ನೀಟಾಗಿ ಓದ್ಕೊಂಡು ಹೋಗ್ಬೇಕು. ಸಿಲೆಬಸ್ ಎಷ್ಟಿದೆ ಅಂದ್ರೆ ಪ್ರಿಂಟ್ ಮಾಡಿಸಿದ್ರೆ 25-30 ಪೇಜ್ ಆಗ್ಬಿಡುತ್ತೆ ಸಿಲೆಬಸ್, ಅಷ್ಟು ದೊಡ್ಡ ಸಿಲೆಬಸ್ ಇದೆ. UPSC ಸಿಲೆಬಸ್ 4 ಪೇಜಲ್ಲಿ ಮುಗಿದೋಗುತ್ತೆ, ಇದು ಮುಗಿದೋಗೋದಿಲ್ಲ, ಬಹಳ ಸಿಲೆಬಸ್ ಕೊಟ್ಟಿದ್ದಾನೆ. ಮತ್ತೆ KS ಎಕ್ಸಾಮ್ ಇನ್ನೊಂದು ಮೇನ್ಸ್ ಬೆನಿಫಿಟ್ ಏನಂದ್ರೆ ಇಲ್ಲಿಂದನೇ ಕ್ವಶನ್ಸ್ ಬರುತ್ತೆ. ಈ ಸಿಲೆಬಸ್ ಇದೆ ಅಲ್ಲಿಂದನೇ ಬರುತ್ತೆ. UPSC ಸಿಲೆಬಸ್ ಸುಮ್ಮನೆ ಅದೊಂಥರ ಸಿಂಬಾಲಿಕಲ್ ಅಷ್ಟೇ, ಅಷ್ಟೊಂದೇನು ಅಲ್ಲಿಂದನೇ ಬರ್ಬೇಕು ಅಂತ ಏನಿಲ್ಲ. ಬಟ್ ಇಲ್ಲಿದೆಯಲ್ಲ ಎಕ್ಸಾಕ್ಟ್ಲಿ ಇಲ್ಲಿಂದನೇ ಬರುತ್ತೆ. ಇನ್ನು 15-20 ವರ್ಷಕ್ಕೆ ಆಗೋಷ್ಟು ಕ್ವಶನ್ಸ್ ಈ ಸಿಲೆಬಸ್ಲೇ ಇದಾವೆ. ಈ ಸಿಲೆಬಸ್ ಇಂದ ಒಂದೊಂದು ಟಾಪಿಕ್ ಇಂದ ಒಂದು ಕ್ವಶನ್ ಕೊಡ್ತಾ ಹೋದ್ರೆ ಇನ್ನು 20 ವರ್ಷದವರೆಗೂ ಅವ್ರು ಹೊಸ ಕ್ವಶನ್ ತೆಗಿತಾನೆ ಇರ್ಬೋದು. ಅಷ್ಟು ಸಿಲೆಬಸ್ ಬ್ರಾಡ್ ಆಗಿದೆ, ತುಂಬಾ ಬ್ರಾಡ್ ಆಗಿದೆ, ತುಂಬಾ ಡೀಟೇಲ್ ಆಗಿದೆ. ಅದನ್ನಂತೂ ಅಪ್ರಿಷಿಯೇಟ್ ಮಾಡಲೇಬೇಕು. ಸರಿಯಾಗಿ ಡಿವಿಷನ್ ಆಗಿಲ್ಲ ಅಷ್ಟೇ, ಅದ್ ಬಿಟ್ರೆ ಏನಿಲ್ಲ. ಸರಿನಾ, ಇದಾಯ್ತಾ ಹಿಸ್ಟ್ರಿ. ಸರಿನಾ, ಇಲ್ಲಿ ಹಿಸ್ಟ್ರಿ ಓದುವಾಗ ಬಹಳ ಏನ್ ತಪ್ಪು ಮಾಡ್ತಾರೆ ಗೊತ್ತಾ ಸ್ಟೂಡೆಂಟ್ಸ್, ಉದ್ದಕ್ಕೆ ಗೊತ್ತಾ ಹೋಗ್ತಾರೆ. ಅವ್ರಾದ್ಮೇಲೆ ಇವ್ರು ಬಂದ್ರು, ಇವ್ರಾದ್ಮೇಲೆ ಇವ್ರು ಬಂದ್ರು, ಆಗ್ ಮಾಡಬಾರ್ದು. ಹಿಸ್ಟ್ರಿ ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಮೇನ್ಸ್ ಅಲ್ಲಿ ಮೇಜರ್ಲಿ ಏನ್ ಗೊತ್ತಾ, ಹಿಸ್ಟ್ರಿ ಅಂದ್ರೆ ಇಲ್ಲಿ ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಓದಬೇಕು. ಲಿಟರೇಚರ್, ಆರ್ಟ್ ಅಂಡ್ ಕಲ್ಚರ್ ಈ ಪರ್ಸ್ಪೆಕ್ಟಿವ್ ಓದಬೇಕು. ಫಾರ್ ಎಕ್ಸಾಂಪಲ್ ನೀವು ನೋಡಿ, KS ಮೇನ್ಸ್ ಅಲ್ಲಿ 3 ವರ್ಷದ ಪೇಪರ್ ತೆಗೆದ್ರೆ ರಾಷ್ಟ್ರಕೂಟರದ್ದು ಆರ್ಕಿಟೆಕ್ಚರ್ ಇದೆಯಲ್ಲ, ವಾಸ್ತುಶಿಲ್ಪ 2 ಸಲ ಕೇಳಿದ್ದಾರೆ. ವಾಸ್ತುಶಿಲ್ಪ ಬರೆಯುವಾಗ ಏನ್ ಮಾಡಬೇಕು, ಕೈಲಾಸ ಟೆಂಪಲ್ ಇದೆಯಲ್ಲ ಅದೊಂದು ಎಕ್ಸಾಂಪಲ್ ಕೊಡಬೇಕು, ಆಯ್ತಾ. ಇನ್ನು ಯಾವ್ದಾದ್ರು ದೇವಸ್ಥಾನ ಇದ್ರೆ ಅದು ಎಕ್ಸಾಂಪಲ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಹೊಯ್ಸಳದ ಏನಾರ ಆರ್ಟ್ ನೆಕ್ಸ್ಟ್ ವರ್ಷ ಬಂದ್ರು ಬರ್ಬೋದು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೊಯ್ಸಳರ ವಾಸ್ತುಶಿಲ್ಪ ಅಂತ ಕೇಳ್ಬೋದು. ಹೊಯ್ಸಳರ ವಾಸ್ತುಶಿಲ್ಪ ಅಂತ ಕೇಳಿದ ತಕ್ಷಣ ಅವ್ರದ್ದು ಏನೇನು ಹೊಯ್ಸಳರ ವಾಸ್ತುಶಿಲ್ಪ ಲಕ್ಷಣಗಳಿದಾವೆ ಒಂದು 7-8 ಲಿಸ್ಟ್ ಮಾಡ್ತೀರಾ. ಆಮೇಲೆ ಏನ್ ಮಾಡ್ತಾರೆ, ಯಾವ್ದಾದ್ರು ಒಂದು ದೇವಸ್ಥಾನ ಕೊಟ್ಟು ಅದಕ್ಕೊಂದು ರಫ್ ಸ್ಕೆಚ್ ಹಾಕ್ಬೇಕು. ಸುಮ್ಮನೆ ಒಂದು ದೇವಸ್ಥಾನಕ್ಕೆ ಇಲ್ಲಿ ಹಿಂಗಿರುತ್ತೆ, ಆಯ್ತಾ, ಇಲ್ಲಿ ಗರ್ಭಗುಡಿ ಇರುತ್ತೆ, ಇಲ್ಲಿ ಸುಖನಾಸಿ ಇರುತ್ತೆ, ಆಯ್ತಾ, ಇಲ್ಲೆಲ್ಲ ಕಂಬಗಳು ಇರ್ತಾವೆ, ಆಯ್ತಾ, ಇಲ್ಲಿ ಮುಖಮಂಟಪ ಇರುತ್ತೆ, ಈ ರೀತಿ ಒಂದು ಇಲ್ಲಿ ನಂದಿ ಮಂಟಪ ಇರುತ್ತೆ. ಈ ರೀತಿ ಒಂದು ರಫ್ ಆಗಿ ಒಂದು ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಬರಿತಾ ಹೋಗ್ಬೇಕು. ಅದು ಬಹಳ ಸುಲಭ ಆಗುತ್ತೆ. ಅದ್ ಬಿಟ್ಟು ಪಲ್ಲವ್ರದ್ದು ಆರ್ಕಿಟೆಕ್ಚರ್ ಕೇಳಿದ್ದಾರೆ, ಆಯ್ತಾ. ಮೇನ್ ಆಗಿ ಇಲ್ಲಿ ಕಲೆ ಮತ್ತೆ ವಾಸ್ತುಶಿಲ್ಪದ ಪರ್ಸ್ಪೆಕ್ಟಿವ್ ಓದ್ಬೇಕು ನೀವು, ಸರಿನಾ. ಅದ್ ಬಿಟ್ಟರೆ ಲಿಟರೇಚರ್ ಕೇಳ್ಬೋದು. ಆಮೇಲೆ ಒಂದ್ಸಲ ಇದು ಆಸ್ಟ್ರೋನಮಿ ಕೇಳಿದ್ದಾರೆ, ಸರಿನಾ. ವಿಜ್ಞಾನದ್ದು ಆಸ್ಟ್ರೋನಮಿ ಪಾರ್ಟ್ ಕೇಳಿದ್ದಾರೆ ವಿಜ್ಞಾನದಲ್ಲಿ, ಸರಿನಾ. ಏನ್ಷಿಯಂಟ್ ಟೈಮಲ್ಲಿ ಹೆಂಗಿತ್ತು ವಿಜ್ಞಾನ ಅಂತ ಹೇಳ್ಬಿಟ್ಟು, ಸರಿನಾ. ಮತ್ತೆ ಭಾರತೀಯ ಸಮಾಜ ಸುಧಾರಣೆ ಇತಿಹಾಸ ಅಂತ ಇದೆ. ಫಾರ್ ಎಕ್ಸಾಂಪಲ್ ಈಗ ಇವ್ರು ಕೇಳಿದ್ದಾರೆ ನೋಡಿ, ರಾಜಾರಾಮ್ ಮೋಹನ್ ರಾಯ್, ಅದು ಇಲ್ಲಿಂದ ತೆಗೆದ್ರು ಕ್ವಶನ್ 21ರಲ್ಲಿ ಕೇಳಿದಾರಲ್ಲ ಮೇನ್ಸ್ ಅಲ್ಲ. ಕದಂಬರಿಂದ ಹೊಯ್ಸಳರವರೆಗೂ ಎಲ್ಲಾ ರಾಜಮನೆತಗಳ ಬಗ್ಗೆ ಅಧ್ಯಯನ ಮಾಡಿರ್ಬೇಕು. ಕದಂಬ ಫಸ್ಟ್ ಅಲ್ಲಿಂದ ಶುರುವಾಗುತ್ತೆ, ಹೊಯ್ಸಳರದು ಅದು ಮಿಡಲ್ ಇತಿಹಾಸ ಅಲ್ಲಿಗೆ ಎಂಡ್ ಆಗುತ್ತೆ. ಹೊಯ್ಸಳರದು ಮೇಜರ್ ವಾಸ್ತುಶಿಲ್ಪ ಕೇಳತ್ತು ಚಾನ್ಸ್ ತುಂಬಾ ಹೈ ಇದೆ. ಅದು ಬಿಟ್ಟು ವಿಜಯನಗರದ ಬಗ್ಗೆ ನೆಕ್ಸ್ಟ್, ವಿಜಯನಗರದ್ದು ಇಲ್ಲಿ ಕೂಡ ವಾಸ್ತುಶಿಲ್ಪ ಕಲೆ ಮತ್ತೆ ಆ ದೃಷ್ಟಿಯಿಂದ ಓದಬೇಕು. ಮತ್ತೆ ಇಲ್ಲಿ ವಿಜಯನಗರದ್ದು ಆಡಳಿತ ದೃಷ್ಟಿಯಿಂದ ಓದಿ, ಮೈಸೂರು ಆಡಳಿತ ದೃಷ್ಟಿಯಿಂದ ಓದಿ. ಸರಿ, ಇವೆರಡು ಆಡಳಿತಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಮೈಸೂರು ಅಂತೂ ಆಡಳಿತ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಬಿಕಾಸ್ ಅದ್ರ ಅವರಿಂದನೇ ಈ ಮಾಡರ್ನೈಸೇಷನ್ ಆಯ್ತಲ್ವಾ, ಅದಕ್ಕೋಸ್ಕರ ಈ ದೃಷ್ಟಿಯಿಂದ ಕೇಳ್ತಾರೆ ಮೈಸೂರು. ಇದಾದ್ಮೇಲೆ ಕರ್ನಾಟಕದಲ್ಲಿ ಸ್ವತಂತ್ರ ಸಂಗ್ರಾಮ ಹೇಗಿತ್ತು, ಮತ್ತೆ ಕಾಂಟ್ರಿಬ್ಯೂಷನ್ಸ್ ಹೇಗಿತ್ತು ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಏನೇನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಕರ್ನಾಟಕದವರು, ಇದನ್ನ ನೋಡ್ಕೋಬೇಕು. ಮತ್ತೆ ಕರ್ನಾಟಕದ ಏಕೀಕರಣ ಇತಿಹಾಸ, ಇದೊಂದು ಸಿಂಪಲ್ ಟಾಪಿಕ್, ಸರಿನಾ. ಒಂದು 2-3 ಪೇಜಲ್ಲಿ ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಏಕೀಕರಣ, ಇದಾಯ್ತಾ. ಮತ್ತೆ ಸೋಷಿಯಲ್ ಮತ್ತೆ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಸ್ವತಂತ್ರ ನಂತರದ ಕರ್ನಾಟಕ ಅಂತಿದೆ. ಸ್ವತಂತ್ರ ಬಂದಾದ್ಮೇಲೆ ಕರ್ನಾಟಕದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಸ್ ಎಲ್ಲ ಶುರುವಾದಲ್ವಾ, ಆಯ್ತಾ. ನಂಜುಂಡಪ್ಪ ವರದಿ, ಆಯ್ತಾ, ಈ ಬೇರೆ ಬೇರೆ ಸಮಿತಿಗಳೆಲ್ಲ ಶುರುವಾಯ್ತಲ್ಲ, ಈ ಸಮಿತಿಗಳ ಬಗ್ಗೆ ಅಧ್ಯಯನ ಮಾಡಿ ಇಟ್ಕೊಂಡಿರ್ಬೇಕು. ನೇರವಾಗಿ ಕೇಳ್ಬಿಡ್ತಾರೆ, ಹಾವನೂರು ಆಯೋಗದ ಬಗ್ಗೆ ಬರ್ರಿ, ನೇರವಾಗಿ ಚಿನ್ನಪ್ಪ ರೆಡ್ಡಿ ಆಯೋಗದ ಬಗ್ಗೆ ಬರ್ರಿ ಅಂತ ನೇರವಾಗಿ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಒಂದು ಪೇಜ್ ನೋಟ್ಸ್ ಮಾಡಿಟ್ಕೊಂಡು ಪ್ರತಿ ಒಂದು ಸಿಲೆಬಸ್ ಟಾಪಿಕ್ ಮೇಲೆ ಒಂದೊಂದು ಪೇಜ್ ನೋಟ್ಸ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಹಾವನೂರು ಆಯೋಗ ಅಂದ್ರೆ ಹಾವನೂರು ಆಯೋಗದ ಬಗ್ಗೆ ನಿಮ್ಮ ಹತ್ರ ಒಂದು ಪೇಜ್ ನೋಟ್ಸ್ ಇರಬೇಕು. 10-12 ಪಾಯಿಂಟ್ ಟಕ 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 ಹೇಳ್ತಾ ಇರ್ಬೇಕಂಗೆ, ಸರಿನಾ. ನೆಕ್ಸ್ಟ್ ಸೋಷಿಯಾಲಜಿ ಇದೆ, ಸಮಾಜಶಾಸ್ತ್ರ, ಸರಿನಾ. ಸೋಷಿಯಲ್ ಮೂವ್ಮೆಂಟ್ ಹೇಗಾಗುತ್ತೆ, ಸರಿನಾ. ದಲಿತ್ ಮೂವ್ಮೆಂಟ್ಸ್ ಇವೆಲ್ಲ ಬರ್ತಾವ ನೋಡಿ, ಆ ರೀತಿ ಸೋಷಿಯಾಲಜಿ ಮೇನ್ ಆಗಿ ಸೋಷಿಯಾಲಜಿ ಬೇಸಿಕ್ ಸೋಷಿಯಾಲಜಿ ಬಗ್ಗೆ ಕೇಳ್ತಾರೆ ಇಲ್ಲಿ, ಸರಿನಾ. ಸಮಾಜಶಾಸ್ತ್ರದ ಬಗ್ಗೆ ಮೈಗ್ರೇಷನ್ ಹೇಗಾಗುತ್ತೆ, ಸರಿನಾ. ದಲಿತ ಸಿಸ್ಟಮ್ ಹೇಗಿತ್ತು, ಮತ್ತೆ ಈ ತರದ ಪ್ರಾಬ್ಲಮ್ಸ್ ಎರಾಡಿಕೇಶನ್ ಮಾಡೋದು ಹೇಗೆ, ಆ ರೀತಿ ಸಮಾಜಶಾಸ್ತ್ರದಲ್ಲಿ ಕೇಳ್ತಾರೆ, ಸರಿನಾ. ಮತ್ತೆ ಆಧುನಿಕ ಸಮಾಜ, ಈಗ ಪ್ರೆಸೆಂಟ್ ಈ ಸಮಾಜದಲ್ಲಿ ಏನ್ ಟ್ರೆಂಡ್ಸ್ ಇದೆ, ಅರ್ಬನೈಸೇಷನ್ ಆಗ್ತಾ ಇದೆ ಅಲ್ವಾ. ಮತ್ತೆ ನಮ್ದು ಲೋಕಲ್ ಕಲ್ಚರ್ ಏನಾಗ್ತಿದೆ, ಆಯ್ತಾ. ಈಗ ಬದಲಾವಣೆ ಆಗ್ತಾ ಇರುತ್ತಲ್ವಾ ಗ್ಲೋಬಲೈಸೇಷನ್ ಇಂದಾಗಿ, ಜಾಗತೀಕರಣದಿಂದಾಗಿ ನಮ್ಮ ಸಮಾಜದ ಈ ಒಂದು ವ್ಯಾಲ್ಯೂಸ್ ಎಲ್ಲ ಬದಲಾಗ್ತಿರ್ತವೆ, ಮೌಲ್ಯಗಳೆಲ್ಲ ಬದಲಾಗ್ತಾ ಇರ್ತವೆ, ಅದ್ರ ಬಗ್ಗೆ ಕೇಳ್ತಾರೆ, ಸರಿನಾ. ಮತ್ತೆ ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆ ಹೇಗಿದೆ ಈಗ ಪ್ರೆಸೆಂಟ್ಲಿ. ಈಗ ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿಗೆ ಹಾಕ್ಬಿಟ್ರೆ ಪಾಲಿಟಿಕಲ್, ಆಯ್ತಾ. GS2 ಕಾನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೆ, ಇಲ್ಲಿ ಪಾಲಿಟಿ ಗವರ್ನೆನ್ಸ್ ಇಲ್ಲಿ ಇಟ್ಟಿದ್ದಾರೆ. ಈ ರೀತಿ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ, ನೋಡ್ಕೋಬೇಕು. ಅಂದ್ರೆ ಮತ್ಲಬ್ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಸಿಲೆಬಸ್, ನೋಡ್ಕೋಬೇಕು. ಇದನ್ನ ಸರ್ಕಾರ ಮತ್ತೆ ರಾಜಕೀಯ ಅಂತಿದೆ, ಇದು ನೋಡು. ಮತ್ತೆ ನೀವು ಪಾಲಿಟಿ ಬುಕ್ ಹಿಡ್ಕೊಂಡು, ಲಕ್ಷ್ಮೀಕಾಂತ್ ಬುಕ್ ಹಿಡ್ಕೊಂಡು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ 12 ಒಟ್ಟಿಗೆ ಓದಬಾರ್ದು ಈ ಪೇಪರ್ಗೆ. ಅರ್ಥ ಆಯ್ತಾ ನಿಮ್ಗೆ? ಸಿಲೆಬಸ್ ಎಲ್ಲ ಕ್ಲಮ್ಸಿ ಆಗಿದೆ, ನೋಡ್ಕೋಬೇಕು.
ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆ ಅಂತ ಇದೆಯಲ್ವಾ ಈ ಟಾಪಿಕ್. ಸರ್ಕಾರ ಇದು ಹೆಂಗೆ, ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಹೇಗೆ ಫಾರ್ಮ್ ಆಗುತ್ತೆ, ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ. ಸರಿನಾ, ನೀವೆಲ್ಲ ಏನು ಮಾಡಬೇಕು, ಈ ರಾಜಕೀಯ ವ್ಯವಸ್ಥೆ ಹೇಗಿದೆ, ಎಕ್ಸಿಕ್ಯೂಟಿವ್ ಹೇಗಿದೆ ನಮ್ಮ ಇಂಡಿಯಾದಲ್ಲಿ, ಆಯ್ತಾ, ಇದನ್ನೆಲ್ಲ ಓದ್ಕೋಬೇಕು. ಸರಿನಾ, ಅಧಿಕಾರ ವಿಕೇಂದ್ರೀಕರಣ ಅಂತಿದೆ. ಈಗ ಅಂದ್ರೆ ಪವರ್ ಏನಾಗುತ್ತೆ, ಡಿಸೆಂಟ್ರಲೈಸೇಷನ್ ಆಗಿರುತ್ತಲ್ವಾ, ಪವರ್ ಅಂದ್ರೆ ಸ್ಟೇಟ್ ಮತ್ತೆ ಯೂನಿಯನ್ ನಡುವೆ ಹೆಂಗೆ ಅಧಿಕಾರಗಳು ಹಂಚಿಕೆ ಆಗಿದ್ದಾವೆ ಅಂತ ಹೇಳ್ಬಿಟ್ಟು. ಸರಿನಾ, ಫಂಕ್ಷನಲ್ ಅದರಲ್ಲೂ 2 ತರ ಬರುತ್ತೆ, ಫಂಕ್ಷನಲ್ ಡಿವಿಷನ್ ಮತ್ತೆ ಹಾರಿಜೆಂಟಲ್ ಡಿವಿಷನ್, ನೋಡ್ಕೋಬೇಕು ಅದನ್ನೆಲ್ಲ. ಫಾರ್ ಎಕ್ಸಾಂಪಲ್ ಈಗ ಸರಿನಾ, ಈ ರೀತಿ 3 ಡಿವಿಷನ್ ಮಾಡಿರ್ತಾರೆ, ಫಂಕ್ಷನಲ್ ಮತ್ತೆ ಹಾರಿಜೆಂಟಲ್ ಡಿವಿಷನ್ ಆಗಿರುತ್ತೆ. ಪವರ್ ಏನಂದ್ರೆ ಮೇನ್ ಸಿಂಪಲ್ ಸ್ಪೇಷಿಯಲ್ ಡಿವಿಷನ್, ಫಂಕ್ಷನಲ್ ಡಿವಿಷನ್. ಅಧಿಕಾರ ಹೆಂಗೆ ಕೇಂದ್ರ ಮತ್ತೆ ಇದ್ರ ನಡುವೆ ರಾಜ್ಯ ಸರ್ಕಾರದ ನಡುವೆ ಡಿವಿಷನ್ ಹೇಗಾಗಿದೆ. ಮತ್ತೆ ಅಧಿಕಾರ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಈ 3 ನಡುವೆ ಅಧಿಕಾರ ಹೆಂಗೆ ಹಂಚಿಕೆ ಆಗಿದೆ ಅಂತ ಅಷ್ಟೇ ಇದು. ಸರಿನಾ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಇದು ಫಂಕ್ಷನಲ್ ಡಿವಿಷನ್ ಇದು. ಸರಿನಾ, ಇನ್ನೊಂದು ಬರುತ್ತೆ ಸ್ಪೇಷಿಯಲ್ ಡಿವಿಷನ್ ಅಂತ, ಇದು ಕೇಂದ್ರ ಸರ್ಕಾರ ಇಲ್ಲಿ. ಸರಿನಾ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಇಲ್ಲಿ ಹೆಂಗೆ ಅಧಿಕಾರ ಹಂಚಿಕೆ ಆಗಿದೆ ಅಂತ ಹೇಳ್ಬಿಟ್ಟು. ಸರಿನಾ, ಇದು ಮತ್ತೆ ಸ್ಥಳೀಯ ಸಂಸ್ಥೆಗಳು ಬರ್ತವಲ್ಲ, ಲೋಕಲ್ ಬಾಡೀಸ್, ಇಲ್ಲಿ ಬೇಕಾದ್ರೆ ನೀವು ಬರ್ಕೋಬಹುದು. ಸರಿನಾ, ಈ ರೀತಿ ಡಿವಿಷನ್ಸ್ ಬರುತ್ತೆ, ಇದು ನೋಡ್ಕೋಬೇಕಾಗುತ್ತೆ ಯಾವ ತರ ಬರುತ್ತೆ ಅಂತ. ಸರಿನಾ, ನೆಕ್ಸ್ಟ್ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ, ಸೋಶಿಯೋ ಎಕನಾಮಿಕ್ ಸಿಸ್ಟಮ್ ಬಗ್ಗೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಬರ್ತೀನಿ ನೋಡಿ, ಜಜ್ಮಾನಿ ಸಿಸ್ಟಮ್ ಬಗ್ಗೆ, ಮತ್ತೆ ಅಗ್ರಿಕಲ್ಚರಲ್ ಎಕಾನಮಿ ಹೇಗಿರುತ್ತೆ, ಈ ರೀತಿಯಾಗಿ ಮೇನ್ ಆಗಿ ಇಲ್ಲಿ ಸೋಶಿಯೋ ಎಕನಾಮಿಕ್ ವ್ಯವಸ್ಥೆ ಸಿಸ್ಟಮ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸರಿನಾ, ಮತ್ತೆ ಗ್ರಾಮೀಣ ಸಾಮಾಜಿಕ ವ್ಯವಸ್ಥೆ ಅಂತಿದೆ. ಗ್ರಾಮೀಣ ಸಾಮಾಜಿಕ ವ್ಯವಸ್ಥೆ ಅಂದ್ರೆ ರೂರಲ್ ಸೈಡ್ ಅಲ್ಲಿ ಹೇಗಿದೆ ಸೋಷಿಯಲ್ ಸಿಸ್ಟಮ್. ಕ್ಯಾಸ್ಟ್ ಇದೆ ಅಲ್ವಾ ಮೇಜರ್ ಆಗಿ, ಈ ಕ್ಯಾಸ್ಟ್ ಬಗ್ಗೆ ಇಲ್ಲಿ ಕ್ವಶನ್ಸ್ ಬರುತ್ತೆ. ಕ್ಯಾಸ್ಟ್ ಹೆಂಗೆ ಈಗ ಮೊಬಿಲೈಸ್ ಆಗ್ತಾ ಇದಾವೆ, ಡಾಮಿನೆಂಟ್ ಕ್ಯಾಸ್ಟ್ ಯಾವುವು, ಈ ರೀತಿಯಾಗಿ ಕ್ವಶನ್ ಕೇಳ್ತಾ ಹೋಗ್ತಾರೆ. ಮತ್ತೆ ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಇದೆ, ರೂರಲ್ ಡೆವಲಪ್ಮೆಂಟ್ ಬಗ್ಗೆ. ರೂರಲ್ ಡೆವಲಪ್ಮೆಂಟ್ಗೆ ಏನು ಸಮಿತಿ ಇದಾವೆ, ಪಂಚಾಯತ್ ರಾಜ್ ಆಕ್ಟ್ ಹೆಂಗ್, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಆಕ್ಟ್ ಏನಿದೆ, ಅದ್ರ ಫೀಚರ್ಸ್ ಏನು, ಈ ರೀತಿ ಬರ್ತಾವೆ. ಅಲ್ಲಿ ಅಧಿಕಾರ ಎಷ್ಟಿದೆ, ವ್ಯಾಪ್ತಿ, ಅವ್ರಿಗೆ ಯಾವ್ಯಾವ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಸರಿನಾ, ಬಹಳಷ್ಟು ವಿಷಯ ಬರ್ತಾವೆ ಇಲ್ಲಿ ರೂರಲ್ ಮತ್ತೆ ಡೆವಲಪ್ಮೆಂಟ್ ಅಲ್ಲಿ ನೋಡ್ಕೊಂಡು, ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಪಂಚಾಯತ್ ರಾಜ್ ಅಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಎಕನಾಮಿಕ್ಸ್ ಪಾರ್ಟ್, ಇಲ್ಲಿ ಮೇಜರ್ ಆಗಿ ಭಾರತೀಯ ಅರ್ಥಶಾಸ್ತ್ರ ಇದೆ. ಇಂಡಿಯನ್ ಎಕಾನಮಿ ಬಗ್ಗೆ ಕೇಳ್ತಾರೆ. ನಮ್ಮ ಇಂಡಿಯನ್ ಎಕಾನಮಿಲಿ ಕರ್ನಾಟಕದಿಂದ ಎಕ್ಸ್ಪೋರ್ಟ್ಸ್ ಎಷ್ಟಿದೆ ಅಂತ ಕೇಳ್ತಾರೆ, ಇಂಡಿಯಾದಲ್ಲಿ. ಮತ್ತೆ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್ ಎಷ್ಟಿದೆ ಅಂತ ಕೇಳ್ತಾರೆ, ಆಯ್ತಾ. ಸರ್ವಿಸಸ್ ಎಷ್ಟಿದೆ, BOP, ಏನೇ ಕಾನ್ಸೆಪ್ಟ್ ಬಂದ್ರು ಇಲ್ಲಿ ಇಂಡಿಯನ್ ಎಕಾನಮಿಲಿ ಬರುತ್ತೆ. ಅದು ಬಿಟ್ಟು ಕರ್ನಾಟಕ ಆರ್ಥಿಕ ವ್ಯವಸ್ಥೆ. ಸರಿನಾ, ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಏರಿಯಲ್ ಇದೆ ಇಲ್ಲಿ, ಮತ್ತೆ ಇಂಡಿಯಾದಲ್ಲಿ ಇಂಡಸ್ಟ್ರಿಯಲ್ ಏರಿಯಾಸ್ ಎಲ್ಲಿದೆ, ಇದು ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ ಇಂಡಿಯನ್ ಇದು ಇಂಡಸ್ಟ್ರಿಯಲ್ ಏರಿಯಾಸ್ ಬಗ್ಗೆ. ನೆಕ್ಸ್ಟ್ ಇದಾದ್ಮೇಲೆ ಪ್ಲಾನಿಂಗ್ ಅಥವಾ ಯೋಜನೆ. ಮೊದಲೆಲ್ಲ ಏನ್ ಬರ್ತಿತ್ತು, 5 year ಪ್ಲಾನಿಂಗ್ಸ್ ಎಲ್ಲ ಬರ್ತಿತ್ತಲ್ಲ, ಈಗ ಏನಾಗಿದೆ ಅದು, ಅದನ್ನ ಯಾರು ಮಾಡ್ತಾ ಇದ್ದಾರೆ ಈಗ ಅಲ್ವಾ. ಪ್ಲಾನಿಂಗ್ ಕಮಿಷನ್ ಬದಲು ನೀತಿ ಆಯೋಗ ಬಂದಿದೆ. ಈ ರೀತಿ ಇದು ಪ್ಲಾನಿಂಗ್ ಮತ್ತೆ ಡೆವಲಪ್ಮೆಂಟ್ ಬಗ್ಗೆ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಬಿಡಿ 5 year ಪ್ಲಾನ್ ಅಂತ ಬರ್ತೀನಿ. ನೆಕ್ಸ್ಟ್ ಇದು ಕರ್ನಾಟಕದಲ್ಲಿ ವಿಕೇಂದ್ರೀಕೃತ ಯೋಜನೆ. ಸರಿನಾ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವ್ ಹೆಂಗೆ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಮಾಡೋದು ಹೇಗೆ. ಸರಿನಾ, ಈಗ ಫಾರ್ ಎಕ್ಸಾಂಪಲ್ ಪ್ಲಾನಿಂಗ್ ಯಾವ ಲೆವೆಲ್ ನಡಿಬೇಕು, ಬರೀ ಸ್ಟೇಟ್ ಕ್ಯಾಬಿನೆಟ್ ಲೆವೆಲ್ ನಡಿಬೇಕಾ, ಆಯ್ತಾ, ಇಲ್ಲಿ ತಾಲೂಕ್ ಪಂಚಾಯತ್ ಲೆವೆಲ್ ನಡಿಬೇಕಾ, ಗ್ರಾಮ ಪಂಚಾಯತ್ ಲೆವೆಲ್ ನಡಿಬೇಕಾ, ಈ ರೀತಿಯಾಗಿ ಎಲ್ಲೆಲ್ಲಿ ಪ್ಲಾನ್ ಮಾಡ್ತೀವಿ, ಇದೊಂದು ಸ್ಕೀಮ್ ಇದೆ ಅಷ್ಟೇ. ಸರಿನಾ, ನೆಕ್ಸ್ಟ್ ಇದಾದ್ಮೇಲೆ ಭಾರತೀಯ ಮತ್ತು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಎರಡರಲ್ಲೂ ಮತ್ತೆ. ಸರಿನಾ, ಭಾರತದಲ್ಲಿ ಹೆಂಗೆ ಗ್ರಾಮೀಣಾಭಿವೃದ್ಧಿ ಮಾಡೋದು, ಕರ್ನಾಟಕದಲ್ಲಿ ಹೇಗೆ ಗ್ರಾಮೀಣಾಭಿವೃದ್ಧಿ ಮಾಡೋದು, ಈ ರೀತಿ ಸಿಲೆಬಸ್ ತುಂಬಾ ವ್ಯಾಸ್ಟ್ ಆಗಿದೆ, ಎಲ್ಲದೂ ಇಲ್ಲಿ ಬರೆಯೋಕ್ಕಾಗೋದಿಲ್ಲ. ಕ್ವಶನ್ಸ್ ನೀವೇ ಅದಕ್ಕೆ ಏನ್ ಮಾಡ್ಬೇಕು ಅಂತ ಜಾಸ್ತಿ ಟೆಸ್ಟ್ ಸೀರೀಸ್ ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಹಂಗಾಗಿ ಯಾವ್ದೋ ಒಂದು ಕ್ವಶನ್ ಎಲ್ಲೋ ಒಂದು ಕವರ್ ಆಗ್ಬಿಡುತ್ತೆ, ಹಂಗಾಗಿ ನಿಮ್ ಸಿಲೆಬಸ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಇಲ್ಲಾಂದ್ರೆ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡಿ ಆನ್ಸರ್ ರೈಟಿಂಗ್ ಶುರು ಮಾಡ್ತೀನಿ, ಅದೆಲ್ಲ ಸಾಧ್ಯನೇ ಇಲ್ಲ ಮಾತು. ನೀವೇನ್ ಮಾಡ್ಬೇಕು, ಆದಷ್ಟು ಬೇಗ ಟೆಸ್ಟ್ ಸೀರೀಸ್ ಶುರು ಮಾಡಬೇಕು. ಟೆಸ್ಟ್ ಸೀರೀಸ್ ಶುರು ಆದ ತಕ್ಷಣ ನಿಮ್ಗೆ ಏನಾಗ್ಬಿಡುತ್ತೆ, ಅಲ್ಲೊಂದು ಟಾಪಿಕ್ ಇಲ್ಲೊಂದು ಟಾಪಿಕ್ ಎಲ್ಲ ಕವರ್ ಆಗಿ ನಿಮಗೆ ಅಷ್ಟು ಕಂಪ್ಲೀಟ್ ಎಕ್ಸಾಮ್ ಬರುತ್ತೆ, ಮುಗ್ದೋಗ್ಬಿಡುತ್ತೆ. ನೀವೇನ್ ಮಾಡ್ತೀರ ಗೊತ್ತಾ, GS1 ಗೆ ನಾನು 1 ತಿಂಗಳು ಓದ್ತೀನಿ, GS2 1 ತಿಂಗಳು ಓದ್ತೀನಿ, ಅಥವಾ 15-20 ಕೊಡ್ತೀನಿ, ಹಿಂಗ್ ಮಾಡ್ಕೊಂತ ಕೂತ್ರೆ ಅದು ಇತ್ಲಕ್ ಸಿಲೆಬಸ್ ಕಂಪ್ಲೀಟ್ ಆಗಲ್ಲ. ಒಂದ್ ಕಡೆ ಟೆಸ್ಟ್ ಸೀರೀಸ್ ಮಾಡೋದ್ರೆ ಅದು ವೇಸ್ಟ್ ಆಗ್ಬಿಡುತ್ತೆ, ಆನ್ಸರ್ ರೈಟಿಂಗ್ ಇಂಪ್ರೂವ್ ಆಗೋದಿಲ್ಲ ನಿಮ್ದು ಸ್ಕಿಲ್ಸ್. ಆಯ್ತಾ, ಇಲ್ಲಿ ನಾಲೆಜ್ ಬೇಕು, ಶಾರ್ಟ್ ನೋಟ್ಸ್ ಬೇಕು, ಆಯ್ತಾ, ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಬೇಕು. ಸರಿನಾ, ನೋಡಿ ನಿಮ್ಮ ಹತ್ರ ಏನಾದ್ರೆ ಶಾರ್ಟ್ ನೋಟ್ಸ್ ಇಲ್ಲ ಅಂದ್ರೆ ಪ್ರಿಲಿಮ್ಸ್ ಪಾಸ್ ಆಗ್ಬಿಡ್ಬೋದು, ಶಾರ್ಟ್ ನೋಟ್ಸ್ ಇಲ್ಲ ಅಂದ್ರೆ ಮೇನ್ಸ್ ಪಾಸ್ ಆಗ ಸಾಧ್ಯ ಇಲ್ಲ. ಒಂದೊಂದು ಟಾಪಿಕ್ಗೂ ನಿಮ್ಮ ಹತ್ರ 1 ಪೇಜ್ 2 ಪೇಜ್ 3 ಪೇಜ್ ಹಿಂಗ್ ನೋಟ್ಸ್ ಇರಬೇಕು, ಶಾರ್ಟ್ ನೋಟ್ಸ್. ಸರಿನಾ, ಸಣ್ಣದೇ ಬರೆದಿಟ್ಕೋಬೇಕು, ಎಲ್ಲದಕ್ಕಿರಬೇಕು. ಸರಿನಾ, ನೆಕ್ಸ್ಟ್ ದತ್ತಾಂಶ ಸಂಗ್ರಹಣೆ ಮತ್ತು ವಿಶ್ಲೇಷಣೆ ಅಂತಿದೆ. ಎಲ್ಲ ಜಸ್ಟ್ ಡಾಟಾ ಹಿಂಗ್ ಕಲೆಕ್ಟ್ ಮಾಡೋದು, ಅದನ್ನ ಹೆಂಗ್ ಅನಲೈಸ್ ಮಾಡೋದು, ಆ ತರದ ಸಣ್ಣ ಪುಟ್ಟ ಮ್ಯಾಥ್ಸ್ ಪ್ರಾಬ್ಲಮ್ ಬರ್ತವೆ ಇಲ್ಲಿ, CSAT ತರದ್ದು ಸಣ್ಣ ಪುಟ್ಟ ಬರುತ್ತೆ, ಬಹಳ ಈಸಿ ಇರ್ತಿದೆ ಮಾಡ್ಬೋದು. ಸರಿನಾ, ನೆಕ್ಸ್ಟ್ ಈ ಪೇಪರ್ ಮುಗಿದು ಜನರಲ್ ಸ್ಟಡೀಸ್ 1 ಇಷ್ಟೇ. ಇದ್ರ ಮೇಲೆ ಜನರಲ್ ಸ್ಟಡೀಸ್ ಅಲ್ಲಿ ಹಿಸ್ಟ್ರಿ ಮೇಲೆ ಬಹಳ ಫೋಕಸ್ ಮಾಡಕ್ ಹೋಗಬೇಡಿ, ಇದರಲ್ಲಿ ಜಾಸ್ತಿ ರಿಟರ್ನ್ಸ್ ಜಾಸ್ತಿ ಇರೋದಿಲ್ಲ. ಬೇಸಿಕ್ ಓದ್ಕೊಂಡ್ರಿ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಆಯ್ತಾ, ಎಷ್ಟು ಬಿಟ್ರೆ ಜಾಸ್ತಿ ಏನು ಓದಕ್ ಹೋಗ್ಬೇಡಿ ಹಿಸ್ಟ್ರಿ ಪಾರ್ಟ್ನ ಈ ಪೇಪರ್. ಸರಿನಾ, ನೆಕ್ಸ್ಟ್ GS2 ಪೇಪರು. ಇಲ್ಲಿ ಫಸ್ಟ್ ಸೆಕ್ಷನ್ ಜಿಯೋಗ್ರಫಿ ಇಟ್ಟಿದ್ದಾರೆ ಸೆಕೆಂಡ್ ಪೇಪರ್ ಅಲ್ಲಿ, ಆಯ್ತಾ, GS2 ಅಲ್ಲಿ. ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೆ. ನೆಕ್ಸ್ಟ್ ಪಬ್ ಬ್ಯಾಡ್, ಮ್ಯಾನೇಜ್ಮೆಂಟ್ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಕವರ್ ಆಗಿದ್ದಿಲ್ಲ, ಇಲ್ಲಿ ಕವರ್ ಆಗುತ್ತೆ, ಆಯ್ತಾ. ಸರಿನಾ,
ಅಲ್ಲಿ ಪಾಲಿಟಿ ಜೊತೆ ಕವರ್ ಆಗಿದ್ದಿಲ್ಲ, ಅದು ಇಲ್ಲಿ ಕವರ್ ಆಗುತ್ತೆ. ಇವಾಗ ಜಿಯೋಗ್ರಫಿ ನೋಡಿ, ಇಲ್ಲಿ ಪ್ರಾಪಂಚಿಕ ಭೂಗೋಳಶಾಸ್ತ್ರ ಇಟ್ಟಿದ್ದಾರೆ. ಫಸ್ಟ್ ವಾಲ್ಕನಸ್ ಹೆಂಗೆ ಎರಪ್ಟ್ ಆಗುತ್ತೆ, ಓಷನೋಗ್ರಫಿ, ಕ್ಲೈಮೆಟಾಲಜಿ ಎಲ್ಲ ಇಲ್ಲಿ ಬರುತ್ತೆ. ಪ್ರಾಪಂಚಿಕ ಭೂಗೋಳಶಾಸ್ತ್ರ. ಭಾರತೀಯ ಭೂಗೋಳಶಾಸ್ತ್ರ ಅಂದ್ರೆ ಇಂಡಿಯಾದಲ್ಲಿ ರಿವರ್ ಸಿಸ್ಟಮ್ ಹೇಗಿದೆ, ಇಂಡಸ್ಟ್ರಿಯಲ್ ಏರಿಯಾಸ್ ಎಲ್ಲೆಲ್ಲಿದೆ, ರಿಸೋರ್ಸಸ್ ಎಲ್ಲಿ, ನ್ಯಾಚುರಲ್ ರಿಸೋರ್ಸ್ ಎಲ್ಲೆಲ್ಲಿ ಸಿಗುತ್ತೆ ಇಂಡಿಯಾದಲ್ಲಿ, ಇಲ್ಲಿ ಅಷ್ಟೇ ಪ್ರಪಂಚದಲ್ಲಿ ಎಲ್ಲೆಲ್ಲಿ ನ್ಯಾಚುರಲ್ ರಿಸೋರ್ಸ್, ಲಿಥಿಯಂ ಎಲ್ಲಿ ಸಿಗುತ್ತೆ, ಕಲ್ಲಿದ್ದಲು ಸಿಗುತ್ತೆ, ಈ ರೀತಿ. ಸರಿನಾ, ಇದು ಭಾರತೀಯ ಭೂಗೋಳಶಾಸ್ತ್ರ. ನೆಕ್ಸ್ಟ್ ಮತ್ತೆ ಇಲ್ಲಿ ಎಕನಾಮಿಕ್ ಜಿಯೋಗ್ರಫಿ ಪಾರ್ಟ್ ಓದ್ಕೋಬೇಕು, ಅದೇ ಇಂಡಸ್ಟ್ರಿಯಲ್ ಏರಿಯಾಸ್ ಅಂತ ಹೇಳಿದ್ನಲ್ಲ ಆ ಥರ. ಸರಿನಾ, ಎಲ್ಲೆಲ್ಲಿ ರಿಸೋರ್ಸಸ್ ಇದೆ ಅಂತ. ಬರೀ ಫಿಸಿಕಲ್ ಜಿಯೋಗ್ರಫಿ ಓದ್ಕೊಂಡ್ಬಂದ್ರೆ ಆಗೋದಿಲ್ಲ. ಸರಿನಾ, ತುಂಬಾ ಬ್ರಾಡ್ ಆಗಿರುತ್ತೆ, ತುಂಬಾ ದಿನ ಬೇಕಿದೆ ಕಂಪ್ಲೀಟ್ ಮಾಡೋಕ್ಕೆ, ಆದಷ್ಟು ಬೇಗ ಮುಗಿಸ್ಕೋಬೇಕು ಜಿಯೋಗ್ರಫಿನ. ತುಂಬಾ ಕೋರ್ ಸಬ್ಜೆಕ್ಟ್ ಇದೆ ಜಿಯೋಗ್ರಫಿ, ಭಾಳ ಟೈಮ್ ತಗೊಳುತ್ತೆ. ಸರಿನಾ, ಪ್ರಾದೇಶಿಕ ಭೂಗೋಳಶಾಸ್ತ್ರ, ನಮ್ಮ ಕರ್ನಾಟಕದಲ್ಲಿ ಭೂಗೋಳ ಹೇಗಿದೆ. ಸರಿನಾ, ಇಲ್ಲಿ ರಿವರ್ ಸಿಸ್ಟಮ್ ಬಗ್ಗೆ ಓದ್ಕೊಳ್ಬೇಕು, ಇಲ್ಲಿ ಲ್ಯಾಂಡ್ ಫಾರ್ಮ್ಸ್ ಹೆಂಗಿದೆ ಅಂತ ಓದ್ಕೋಬೇಕು. ಸರಿನಾ, ಮತ್ತೆ ಆರ್ಥಿಕ ಭೂಗೋಳಶಾಸ್ತ್ರ, ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಹೇಗಿದೆ, ಕರ್ನಾಟಕದಲ್ಲಿ ಇಂಡಸ್ಟ್ರೀಸ್ ಹೇಗಿದೆ, ಅದನ್ನ ಹೆಂಗ್ ಡೆವಲಪ್ಮೆಂಟ್ ಮಾಡೋದು, ಈ ರೀತಿಯಾಗಿ ಕರ್ನಾಟಕ ಭೂಗೋಳಶಾಸ್ತ್ರ ಬಗ್ಗೆ ಓದ್ಕೋಬೇಕು. ಸರಿನಾ, ಮತ್ತೆ ಲ್ಯಾಂಡ್ ಯುಟಿಲೈಸೇಷನ್ ಕೇಳ್ತಾರೆ. ಇಲ್ಲೇನೆ ಕರ್ನಾಟಕದಲ್ಲಿ ಭೂ ಬಳಕೆ ಎಷ್ಟಿದೆ, ಬಂಜರು ಭೂಮಿ ಎಷ್ಟಿದೆ, ನೆಟ್ ಸೋನ್ ಏರಿಯಾ ಎಷ್ಟು ಭಾಗವನ್ನು ನಾವು ನಿಜವಾಗ್ಲೂ ಬಿತ್ತಿ ಅದನ್ನ ಉತ್ಪಾದನೆಗೆ ಒಳಪಡಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸರಿನಾ, ಇದು ಆಲ್ರೆಡಿ ಕ್ವಶನ್ ಕೇಳಿದ್ರೆ ಅದಕ್ಕೆ ಇಲ್ಲಿ ಹಾಕಿದೆ ಅಷ್ಟೇ. ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೇಚರ್ ಹೇಗಿದೆ, ಅದ್ರ ಫೀಚರ್ಸ್ ಏನು, ಮತ್ತೆ DPSPಗಳು. ಸರಿನಾ, ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಮೂಲಭೂತ ಕರ್ತವ್ಯಗಳ ಬಗ್ಗೆ, ಫಂಡಮೆಂಟಲ್ ರೈಟ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಹೋದ್ಸಲ ಇದರಲ್ಲಿ ಮೇನ್ಸ್ ಅಲ್ಲಿ ಆರ್ಟಿಕಲ್ 21 ರೈಟ್ ಟು ಪ್ರೈವೇಸಿ ಇದೆಯಲ್ಲ, ಆರ್ಟಿಕಲ್ 21 ಅಲ್ಲಿ ಮೂಲಭೂತ ಹಕ್ಕು, ಅದನ್ನ ವಿವರಿಸಿ ಅಂತ ಕೇಳಿದರೆ. ಸರಿನಾ, ಪುಟ್ಟಸ್ವಾಮಿ ಜಡ್ಜ್ಮೆಂಟ್. ಇದಾದ್ಮೇಲೆ ರಾಜಕೀಯ ಅಧಿಕಾರ ವಿಭಜನೆ, ಶಾಸಕೀಯ ಅಧಿಕಾರ ವಿಭಜನೆ ಅಂತಿದೆ. ಫಾರ್ ಎಕ್ಸಾಂಪಲ್ ಹೇಗೆ ಯೂನಿಯನ್ ಮತ್ತೆ ಸೆಂಟ್ರಲ್ ಲಿಸ್ಟ್. ಸರಿನಾ, ಯೂನಿಯನ್ ಲಿಸ್ಟ್ ಮತ್ತೆ ಸ್ಟೇಟ್ ಲಿಸ್ಟ್. ಸರಿನಾ, ಹೇಗೆ ಅದರಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತೆ, ಇದರಲ್ಲಿ ಯಾವ ಸಬ್ಜೆಕ್ಟ್ಸ್ ಬರ್ತವೆ. ಸರಿನಾ, ಈ ರೀತಿ ಡಿವಿಷನ್ ಮಾಡ್ಕೊಂಡಿದ್ದಾರಲ್ಲ, ಇದು ನೆನ್ಪಿಟ್ಕೊಂಡ್ಬಿಡ್ರಿ. ಯೂನಿಯನ್ ಲಿಸ್ಟ್ ಮತ್ತೆ ಸ್ಟೇಟ್ ಲಿಸ್ಟ್ ಹೆಂಗ್ ಡಿವಿಷನ್ ಆಗಿದೆಯಲ್ಲ, ಅದೇ ತರ ಅಡ್ಮಿನಿಸ್ಟ್ರೇಟಿವ್ ಕೂಡ ಹಂಗೆ ಡಿವಿಷನ್ ಆಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಯೂನಿಯನ್ ಲಿಸ್ಟ್ ಮೇಲೆ ಇರೋ ಸಬ್ಜೆಕ್ಟ್ ಮೇಲೆ ಕಾನೂನು ಮಾಡ್ತಾರಲ್ಲ, ಅಡ್ಮಿನಿಸ್ಟ್ರೇಷನ್ ಕೂಡ ಹಂಗೆ ಇರುತ್ತೆ. ಯೂನಿಯನ್ ಲಿಸ್ಟ್ ಅಲ್ಲಿ ಎಕ್ಸಿಕ್ಯೂಟಿವ್ ಕೂಡ ಅದೇ ರೀತಿ ಡಿವಿಷನ್ ಆಗಿರುತ್ತೆ. ಕ್ಲಾಸಲ್ಲಿ ಹೇಳ್ತೀನಿ, ಇಲ್ಲಿ ಹೇಳಕ್ಕಾಗೋದಿಲ್ಲ ಅದನ್ನ. ದ್ವಿಸದನ, ಬೈಕೆಂಬ್ರಲಿಸಮ್, ಇದ್ರ ಬಗ್ಗೆ ಗೊತ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಇಂಪಾರ್ಟೆಂಟ್ ಇರೋ ಮಾತ್ರ ಓದ್ಕೊಳ್ಳಿ, ಎಸ್ಪೆಷಲಿ ರೀಸೆಂಟ್ ಅಮೆಂಡ್ಮೆಂಟ್ಸ್. 103 ನಾರಿ ಶಕ್ತಿ ಅಭಿವಂದನಾ ಯೋಜನೆ ಬಂದಿತ್ತಲ್ಲ, ಅದು 106. ಈ ತರದ ಇಂಪಾರ್ಟೆಂಟ್ ತಿದ್ದುಪಡಿಗಳು ಓದ್ಕೋಬೇಕು. ಸರಿನಾ, ರೈಟ್ ಟು ಎಜುಕೇಶನ್ ಆಕ್ಟ್, ಈ ತರದ್ದು ADL ಆಂಟಿ ಡಿಫೆಕ್ಷನ್ ಲಾ ಬರುತ್ತಲ್ಲ, ಅದು ಇಂಪಾರ್ಟೆಂಟ್ ಮಾತ್ರ ಓದ್ಕೋಬೇಕು. ಎಲ್ಲದೂ ಓದಕೋಬೇಡಿ, ಬಹಳ ಕಷ್ಟ. ಮತ್ತೆ 42 ಮತ್ತೆ 44 ಅವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರಲ್ಲ, ಅದು ಅದೊಂದು ಅವೆರಡು ಓದ್ಕೋಬೇಕು. ಸರಿನಾ, ನೆಕ್ಸ್ಟ್ ಸಂವಿಧಾನಿಕ ಸಂಸ್ಥೆಗಳು, ಕಾನ್ಸ್ಟಿಟ್ಯೂಷನ್ ಬಾಡೀಸ್. ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಭಾಳ ಬರ್ತವೆ. ಎಲ್ಲೊಂದು UPSC ಮತ್ತೆ NHRC ಬರೋದಿಲ್ಲ. UPSC ಫಾರ್ ಎಕ್ಸಾಂಪಲ್ ಇದನ್ನು ತಿಳ್ಕೊಳ್ಳಿ. ಮತ್ತೆ ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ಈ ರೀತಿ ಬರ್ತಾವಲ್ವಾ, ಇವಷ್ಟನ್ನು ಕಲ್ತ್ಕೊಂಡಿರ್ಬೇಕು. ಸರಿನಾ, ಸಂವಿಧಾನಿಕ ಸಂಸ್ಥೆಗಳು. ನೆಕ್ಸ್ಟ್ ನಾಗರಿಕ ಸೇವೆಗಳ ಬಗ್ಗೆ. ಸರಿನಾ, ಆಲ್ ಇಂಡಿಯಾ ಸರ್ವಿಸಸ್ ಯಾವ ಇದಾವೆ, IAS ಮತ್ತೆ IPS, ಇವರಿಗೆ ಕಾನ್ಸ್ಟಿಟ್ಯೂಷನ್ ಏನ್ ಪ್ರೊವಿಷನ್ಸ್ ಇದೆ. ಸರಿನಾ, ಈ ರೀತಿ. ಸರಿನಾ, ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮ್ಯಾನೇಜ್ಮೆಂಟ್ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೀವು ಓದಿರೋದಿಲ್ಲ ಪ್ರಿಲಿಮ್ಸ್ ಅಲ್ಲಿ, ಇಲ್ಲೇ ಓದೋದು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೀವು ನೇರವಾಗಿ ಇಲ್ಲೇ ಓದ್ತೀರಾ, ಈಸಿ ಇರುತ್ತೆ, ಏನ್ ಕಷ್ಟ ಇಲ್ಲ. ಈ ಒಂದು ಚೆನ್ನಾಗಿರೋ ಮೆಟೀರಿಯಲ್ ಇಟ್ಕೊಂಡ್ಬಿಟ್ರೆ ಬಹಳ ಈಸಿ ಮುಗಿದೋಗ್ಬಿಡುತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಇದು ಎಥಿಕ್ಸ್ ಅಲ್ಲಿ ಕೇಳ್ತಾನೆ, ವ್ಯಾಲ್ಯೂಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ. ಇಲ್ಲಿ ಎಥಿಕ್ಸ್ ಬಗ್ಗೆ ಇಲ್ಲೂ ಕೇಳೋ ಚಾನ್ಸ್ ಇದೆ, ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ. ಎರಡು ಮರ್ಜ್ ಆಗುತ್ತೆ, ಓವರ್ಲ್ಯಾಪ್ ಇದೆ ಸಿಲೆಬಸ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಪಾರ್ಟ್, ಇದು BCom MCom ಓದಿದ್ರೆ ತುಂಬಾ ಸುಲಭ ಇರುತ್ತೆ. ಏನಿಲ್ಲ, ಮ್ಯಾನೇಜ್ಮೆಂಟ್ ಒಂದು ಕಂಪ್ನಿಲಿ ಹೇಗೆ ಮ್ಯಾನೇಜ್ ಮಾಡ್ತಾರೆ, CEO ಹೇಗಿರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಯ್ತಾ, ಹೇಗೆ ಲೀಡರ್ಶಿಪ್ ಕ್ವಾಲಿಟಿ ಹೇಗಿರಬೇಕು, ಅದಕ್ಕೆ ಲೀಡರ್ಶಿಪ್ ಥಿಯರೀಸ್ ಬರ್ತವೆ, ಅದು ಹೆಂಗಿರಬೇಕು, ಮೋಟಿವೇಶನ್ ಹೇಗೆ ಮಾಡಬೇಕು ಸಬಾರ್ಡಿನೇಟ್ಸ್ ನ, ಆಯ್ತಾ. ಈ ರೀತಿ ಸಿಂಪಲ್ ಕಾನ್ಸೆಪ್ಟ್ ಬರ್ತವೆ. ಈ ಡಿಗ್ರಿ ಎಕ್ಸಾಮ್ ಅಲ್ಲಿ ಒಂದು 7 ಪಾಯಿಂಟ್ ನೆನ್ಪಿಟ್ಕೊಂಡು ಹೋಗಿ ಬರ್ತಿರಲ್ಲ, ಸಿಂಪಲ್ ಆಗಿರುತ್ತೆ, ಏನು ಅನಾಲಿಸಿಸ್ ಇರಲ್ಲ. ಕರೆಂಟ್ ಅಫೇರ್ಸ್ ಏನಿರೋದಿಲ್ಲ, ಸಿಂಪಲ್ 7 ಪಾಯಿಂಟ್ ಇರುತ್ತೆ, ನೆನ್ಪಿಟ್ಕೊಂಡು ಹೋಗೋದು, ಬರೆಯೋದು ಅಷ್ಟೇ. ಒಂದ್ಸಲ ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮ ಬರೀಬಹುದು, ಟೆನ್ಷನ್ ಇಲ್ಲ. ಇದಕ್ಕೇನು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಬೇಕಾಗೋದಿಲ್ಲ, ಜಸ್ಟ್ ನೋಟ್ಸ್ ಇದ್ರೆ ಸಾಕಾಗ್ಬಿಡುತ್ತೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದು ತುಂಬಾ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ, ನೀವೆಷ್ಟೋದ್ರೂ ಸಾಲದಿಲ್ಲ. ಅದಕ್ಕಾಗಿ ಭಾಳ ಓದಕೋಬೇಡಿ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಇರೋದು. ಯುನೈಟೆಡ್ ನೇಷನ್ಸ್ ಬಗ್ಗೆ ಓದ್ಕೊಳ್ಳಿ, ಇಂಡೋ ಅಮೆರಿಕ ರಿಲೇಷನ್ಸ್ ಬಗ್ಗೆ, ಇಂಡೋ ಇಸ್ರೇಲ್ ರಿಲೇಷನ್ಸ್ ಬಗ್ಗೆ, ಇಂಡೋ ಚೀನಾ ರಿಲೇಷನ್ಶಿಪ್ ಬಗ್ಗೆ, ಈ ರೀತಿ ಇಂಪಾರ್ಟೆಂಟ್ ಕವರ್ ಮಾಡಬೇಕು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ರೀಸೆಂಟ್ ಆಗಿರೋ G20 ಸಮಿಟ್ಸ್, G7 ಇಂಪಾರ್ಟೆಂಟ್ ಇರಬೇಕು. ಮತ್ತೆ ಯುನೈಟೆಡ್ ನೇಷನ್ಸ್ ರಿಫಾರ್ಮ್ಸ್, ಈ ತರದ್ ಮಾತ್ರ ನೋಡ್ಕೊಂತ ಹೋಗ್ಬೇಕು. ಮತ್ತೆ ನಮ್ಮ ಇಂಡಿಯಾಸ್ ನೈಬರ್ಹುಡ್, ಇಂಡೋ ಶ್ರೀಲಂಕಾ ರಿಲೇಷನ್ಸ್ ಹೆಂಗಿದೆ, ಇಂಡೋ ಭೂತಾನ್ ರಿಲೇಷನ್ಸ್ ಹೆಂಗಿದೆ, ಈ ರೀತಿ ಓದ್ಕೊಂತ ಹೋಗ್ಬೇಕಾಗುತ್ತೆ. ಸರಿನಾ, ಇದು ಅಂತಾರಾಷ್ಟ್ರೀಯ ಸಂಬಂಧ ಮುಗಿತಾ. ಇದು ಇಲ್ಲಿಗೆ GS2 ಮುಗೀತು. ಸರಿನಾ, ಎಲ್ಲ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು, ಇಲ್ಲಾಂದ್ರೆ ಏನು ಅರ್ಥ ಆಗಲ್ಲ. GS3 ಅಲ್ಲಿ ಮೇನ್ ಆಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇದು ನೋಡಿ ಟೆಕ್ನಿಕಲ್ ಇದು ಇಲ್ಲಿರೋ 3 ಪಾರ್ಟ್ ಇದೆಯಲ್ಲ, ತುಂಬಾ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ರೆ ಬಹಳ ಈಸಿ. ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂದ್ರೆ ಏನು ಕಷ್ಟ ಆಗೋದಿಲ್ಲ. ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ಬೇಕು ಅಷ್ಟೇ. ನೋಟ್ಸ್ ಇಟ್ಕೋಬೇಕು, ಟೈಮ್ ಜಾಸ್ತಿ ಕೊಡಬೇಕು, ಆನ್ಸರ್ ರೈಟಿಂಗ್ ಮಾಡಬೇಕು. ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಇಲ್ಲಿ ಬೇಕಾದ್ರೆ ನೀವು ಡಯಾಗ್ರಾಮ್ಸ್ ಬೇಕಾದ್ರೆ ಇದ್ರೆ ಬಳಸ್ಕೋಬಹುದು, ಏನು ತೊಂದರೆ ಇಲ್ಲ. ಸರಿನಾ, ಆದ್ರೆ ಯಾವುದೇ ಆನ್ಸರ್ ಬರೀರಿ ನೀವು, ಡಯಾಗ್ರಾಮ್ಸ್ ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಅಂತೂ ಕಂಪಲ್ಸರಿ ಮಾಡಬೇಕು. ಏನ್ ಗೊತ್ತಾ, ಉದ್ದಕ್ಕೆ ಬರಿಬಾರ್ದು.
ಇಲ್ಲಿಂದ ಶುರು ಮಾಡ್ತೀರಾ, ಸುಮ್ಮನೆ ಈ ತರ ಈ ತರ ಈ ತರ ಈ ತರ ಈ ತರ ಈ ತರ ಬರಿಬಾರ್ದು, ಮಾರ್ಕ್ಸೇ ಕೊಡಲ್ಲ ಅವರು. ಓದಕ್ಕಾಗೋದಿಲ್ಲಲ್ಲ, ಅದಕ್ಕೋಸ್ಕರ ಇಲ್ಲೇನ್ ಮಾಡ್ಬೇಕು ಗೊತ್ತಾ, ಇಲ್ಲಿಂದ ಶುರು ಮಾಡ್ತೀರಿ ಅಂತ ತಿಳ್ಕೊಳ್ಳಿ, ಇದೊಂದು ಹೆಡ್ಡಿಂಗ್ ಹಾಕ್ತೀರಿ ಅಂತ ತಿಳ್ಕೊಳ್ಳಿ, ಆಯ್ತಾ. ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಹಿಂಗೆ ಬರಿಬೇಕು. ಇಲ್ಲೆಲ್ಲ ಸ್ಪೇಸ್ ಹಂಗೆ ಇರಬೇಕು, ಇಲ್ಲಿ ಜಾಸ್ತಿ ನೋಡಕ್ ಚೆನ್ನಾಗಿ ಕಾಣುತ್ತೆ. ಸಣ್ಣ ಸಣ್ಣ ಪಾಯಿಂಟ್ಸ್ ಶಾರ್ಟ್ 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 ಪಾಯಿಂಟ್ ಬರಿಬೇಕು, ಸರಿನಾ. ಇದಾದ್ಮೇಲೆ ಏನ್ ಮಾಡ್ಬೇಕು, ಇನ್ನೊಂದು ಹೆಡ್ಡಿಂಗ್ ಹಾಕ್ಬೇಕು. ಇಲ್ಲಿ ಮತ್ತೆ ಈ ತರ ಪಾಯಿಂಟ್ಸ್ ಇರಬೇಕು. ಮತ್ತೆ ಡಯಾಗ್ರಾಮ್ಸ್ ಹಾಕಿರಿ ಅಂತ ತಿಳ್ಕೊಳ್ಳಿ. ಇಲ್ಲಿ ನೀವು ಡಯಾಗ್ರಾಮ್ಸ್ ಹಾಕಿದ್ರೆ ಇಲ್ಲಿ ಈ ತರ ಡಯಾಗ್ರಾಮ್ಸ್ ಹಾಕ್ತಾರೆ. ಆಗ್ಲೇ ಹೇಳಿದ್ರೆ ನಾನು ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಕೇಳಿದರೆ, ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ದು ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಈ ರೀತಿ ಪಾಯಿಂಟ್ ವೈಸ್ ಅಲ್ಲಿ ಬರ್ದಾಗ ಏನಾಗುತ್ತೆ, ಅವ್ರಿಗೆ ಓದೋಕೆ ಈಸಿ ಆಗುತ್ತೆ, ವಿಸಿಬಿಲಿಟಿ ಜಾಸ್ತಿ ಇರುತ್ತೆ, ನಿಮಗೂ ಬೇಗ ಮುಗ್ದೋಗ್ಬಿಡುತ್ತೆ. ಬಿಕಾಸ್ ನೀವೇನು ಗೊತ್ತಾ, ಉದ್ದಕ್ಕೆ ಬರಿತಾ ಹೋದಾಗ ಟೈಮ್ ಭಾಳ ತಗೊಂಡ್ಬಿಡುತ್ತೆ. ಇಲ್ಲಿ ಏನಾಗುತ್ತೆ, ಸ್ಪೇಸ್ ಬೇಗ ಬೇಗ ತುಂಬೋಗ್ಬಿಡುತ್ತೆ, ಅವ್ರಿಗೆ ಮಾರ್ಕ್ಸ್ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ವ್ಯಾಲ್ಯೂಟ್ರಿಗೆ ಈಸಿ ಆಗುತ್ತೆ ವ್ಯಾಲ್ಯೂಟ್ ಮಾಡೋಕ್ಕೆ. ಭಾಳ ಪೇಪರ್ ಇರ್ತಾವಲ್ವಾ, ಅದಕ್ಕೋಸ್ಕರ ನೀವು ಪಾಯಿಂಟ್ ವೈಸಲ್ಲೇ ಬರೀಬೇಕು. ಡಯಾಗ್ರಾಮ್ಸ್ ಆದಷ್ಟು ಸಾಕಷ್ಟು ಯೂಸ್ ಮಾಡ್ಕೊಳ್ಳಿ, ಫ್ಲೋ ಚಾರ್ಟ್ಸ್ ಇದ್ರೆ ಯೂಸ್ ಮಾಡ್ಕೊಳ್ಳಿ, ಎಕ್ಸಾಂಪಲ್ಸ್ ಕೊಡಬೇಕು ಪದೇ 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 ನೆನೆಸ್ಕೊಂಡು ಎಕ್ಸಾಂಪಲ್ಸ್ ಕೊಡಿ, ಆಯ್ತಾ, ಎಸ್ಪೆಷಲಿ ಎಥಿಕ್ಸ್ ಪೇಪರ್ಲಿ, ಸರಿನಾ. ನೆಕ್ಸ್ಟ್ ನಾನು ಹೇಳ್ತೀನಿ, ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಸ್ಪೇಸ್ ಬಗ್ಗೆ ಕೇಳ್ತಾರೆ, ಇಂಟರ್ನೆಟ್ ಕಂಪ್ಯೂಟರ್ಸ್ ಬಗ್ಗೆ ಕೇಳ್ತಾರೆ, ಎನರ್ಜಿ ರಿಸೋರ್ಸಸ್ ಬಗ್ಗೆ ಕೇಳ್ತಾರೆ, ಶಕ್ತಿ ಸಂಪನ್ಮೂಲಗಳು. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಲಿಥಿಯಂ ಎಲ್ಲಿ ಸಿಗುತ್ತೆ, ನಮ್ಮ ಕರ್ನಾಟಕದಲ್ಲಿ ಲಿಥಿಯಂ ಸಿಕ್ಕಿದೆಯಲ್ಲ ಅದ್ರ ಬಗ್ಗೆ ಕೇಳ್ತಾರೆ. ಮತ್ತೆ ವಿಪತ್ತು, ನ್ಯಾಚುರಲ್ ಡಿಸಾಸ್ಟರ್ಸ್ ಇಲ್ಲಿ ಇಟ್ಟಿದ್ದಾರೆ, ಸರಿನಾ. ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಆ ಟಾಪಿಕ್ ಅಲ್ಲಿ ಇಟ್ಟಿದ್ದಾರೆ. ಏನೇನು ಬರುತ್ತೆ, ಫ್ಲಡ್ಸ್ ಆಗುತ್ತೆ, ಕ್ಲೌಡ್ ಬರ್ಸ್ಟ್ ಆಗುತ್ತೆ, ಇದೆಲ್ಲ ಬಗ್ಗೆ ಅಧ್ಯಯನ ಮಾಡಿ ಇಟ್ಕೋಬೇಕು. ಒಂದೊಂದು ಪೇಜಿಗೆ ಒಂದೊಂದು ನೋಟ್ಸ್ ಇಟ್ಕೋಬೇಕು, ಒಂದೊಂದು ಟಾಪಿಕ್ ಒಂದು ನೋಟ್ಸ್. ಫಾರ್ ಎಕ್ಸಾಂಪಲ್ ನೀವು ಫ್ಲಡ್ಸ್ ಬಗ್ಗೆ ಒಂದು ಪೇಜ್ ನೋಟ್ಸ್ ಇರಬೇಕು, ಕ್ಲೌಡ್ ಬರ್ಸ್ಟ್ ಬಗ್ಗೆ ಒಂದು ನೋಟ್ಸ್ ಇರಬೇಕು, ಸರಿನಾ. ಅದಕ್ಕೆ NDMA ಗೈಡ್ಲೈನ್ಸ್ ಏನಿದೆ, ಸರಿನಾ, ಈ ರೀತಿಯಾಗಿ ಒಂದು ಪೇಜಲ್ಲಿ ನೋಟ್ಸ್ ಇರಬೇಕು ಅಷ್ಟಕ್ಕೂ, ಸರಿನಾ. ನೆಕ್ಸ್ಟ್ ನಾಲೆಜ್ ಸೊಸೈಟಿ, ಜ್ಞಾನ ಸಮಾಜ. ಈಗ ನಾಲೆಜ್ ಯೂಸ್ ಮಾಡ್ಕೊಂಡು ನಮ್ಮ ಸೊಸೈಟಿನ ಹೆಂಗೆ ನಾವು ಇಂಪ್ರೂವ್ ಮಾಡೋದು, ನಾಲೆಜ್ ಇಟ್ಕೊಂಡು ನಮ್ಮ ಎಕಾನಮಿನ ನಾವು ಹೆಂಗೆ ಇಂಪ್ರೂವ್ಮೆಂಟ್ ಮಾಡೋದು, ಸರಿನಾ. ಗೊತ್ತಾಯ್ತಲ್ಲ, ಇದು ಮಾನವ ಬಂಡವಾಳ, ಸರಿನಾ. ಹ್ಯೂಮನ್ ಕ್ಯಾಪಿಟಲ್, ಫಾರ್ ಎಕ್ಸಾಂಪಲ್ ಶಿಕ್ಷಣ ಅಲ್ವಾ, ಎಲ್ಲರಿಗೂ ಏನಾದ್ರು ಶಿಕ್ಷಣ ಕೊಟ್ವಿ ಅಂತ ತಿಳ್ಕೊಳ್ಳಿ, ನಾವೇ ಎಲ್ಲರದು ಇಂಪ್ರೂವ್ಮೆಂಟ್ ಆಗುತ್ತಲ್ವಾ, ಅವ್ರದ್ದು ಹ್ಯೂಮನ್ ಸ್ಟ್ಯಾಂಡರ್ಡ್ಸ್ ಎಲ್ಲ, ಸರಿನಾ. ಹ್ಯೂಮನ್ ಡೆವಲಪ್ಮೆಂಟ್ ಮೇನ್ ಆಗಿ ಇಲ್ಲಿ ಕೇಳೋದು, ಸರಿ, ಈ ಪಾರ್ಟ್ ಅಲ್ಲಿ. ನೆಕ್ಸ್ಟ್ ಎಜುಕೇಶನ್, ಮತ್ತೆ ಇಲ್ಲಿ ಲಿಂಗ ಸಮಾನತೆಯನ್ನು ಇಟ್ಟಿದ್ದಾರೆ, ಜೆಂಡರ್ ಈಕ್ವಾಲಿಟಿ. ನೆಕ್ಸ್ಟ್ ಆರ್ಥಿಕ ಪ್ರಗತಿಯಲ್ಲಿ ಜ್ಞಾನದ ಪಾತ್ರ, ನಾನು ಹೇಳಿದೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ, ಹೌದಾ. ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವ್ ಹೆಂಗೆ ರೂರಲ್ ಸೈಡ್ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಸರಿನಾ. ನೆಕ್ಸ್ಟ್ ಅಗ್ರಿಕಲ್ಚರ್ ಸೈನ್ಸ್, ಇಲ್ಲಿ ಬೇಸಿಕ್ ಸೈನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಪ್ಲಾಂಟ್ ಮತ್ತೆ ಅನಿಮಲ್ ಕಿಂಗ್ಡಮ್ ಹೆಂಗ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಪ್ಲಾಂಟ್ ಡಿಸೀಸಸ್ ಯಾವುದು, ಆಮೇಲೆ ಅಗ್ರಿಕಲ್ಚರಲ್ ಸೈನ್ಸ್, ಫಾರ್ ಎಕ್ಸಾಂಪಲ್ ಹೇಗೆ ಅಗ್ರಿಕಲ್ಚರ್ ಮಾಡ್ತೀವಿ, ಡಿಫ್ರೆಂಟ್ ಟೆಕ್ನಿಕ್ಸ್ ಆಫ್ ಅಗ್ರಿಕಲ್ಚರ್, ಸರಿನಾ. ಅಗ್ರಿಕಲ್ಚರ್ ಡಿಫ್ರೆಂಟ್ ಟೆಕ್ನಿಕ್ಸ್ ಬರ್ತಲ್ಲ, ZBNF ಇವೆಲ್ಲ ಈ ರೀತಿ ಕೇಳ್ತಾರೆ. ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಸರಿನಾ. ಮತ್ತೆ ತೋಟಗಾರಿಕೆ ಇದ್ರ ಬಗ್ಗೆ ಕೇಳ್ತಾರೆ, ರೇಷ್ಮೆ ಬಗ್ಗೆ ಕೇಳ್ತಾರೆ, ಬಯೋಸೈನ್ಸಸ್ ಜೀವ ವಿಜ್ಞಾನ, ಸರಿನಾ. ಫಾರ್ ಎಕ್ಸಾಂಪಲ್ ವ್ಯಾಕ್ಸಿನ್ ಮಾಡೋದು ಹೇಗೆ, ಫರ್ಟಿಲೈಸರ್ಸ್ ಹೇಗೆ ಮಾಡೋದು, ಸಾರಿ ಇದೇಂಥದ್ದು ಔಷಧಿಗಳ ತಯಾರಿಕೆ ಹೇಗೆ ಮಾಡೋದು, ಇದು ಜೀವ ವಿಜ್ಞಾನದಲ್ಲಿ ಬರುತ್ತೆ. ನೆಕ್ಸ್ಟ್ ಪಶು ಸಂಗೋಪನೆ, ಸರಿನಾ. ಮತ್ತೆ ಮೀನು ಸಾಕಾಣಿಕೆ, ಹೈನುಗಾರಿಕೆ, ಇಲ್ಲೆಲ್ಲ ಇಲ್ಲೇ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ. ಡೈರಿ ಸೆಕ್ಟರ್, ಫಿಶರೀಸು, ಸರಿನಾ, ಅನಿಮಲ್ ಹಸ್ಬೆಂಡ್ರಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಕೃಷಿ ನೀತಿ, ಮತ್ತೆ ಇಂಡಿಯಾದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕೃಷಿ ಪಾಲಿಸಿ ಹೆಂಗಿದೆ, ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ಸ್ ಹೆಂಗಿದೆ, MSP ಹೇಗೆ ಡಿಸೈಡ್ ಮಾಡ್ತಾರೆ, ಯಾರು ಡಿಸೈಡ್ ಮಾಡ್ತಾರೆ, ಅರ್ಥಾತ್ ಸಮಿತಿಗಳು ಯಾವ್ದು ಅಗ್ರಿಕಲ್ಚರ್ ಕಮಿಟಿ ಬಗ್ಗೆ, ಅಶೋಕ್ ದಾಳ್ವೈ ಕಮಿಟಿ ರೆಕಮೆಂಡೇಶನ್ಸ್ ಏನಿದೆ, ಇದು ನೋಡ್ಕೋಬೇಕು. ಮತ್ತೆ ಆರೋಗ್ಯ ನೈರ್ಮಲ್ಯ ಅಂತಿದೆ. ಫಾರ್ ಎಕ್ಸಾಂಪಲ್ ಹೆಲ್ತ್ ಮತ್ತೆ ಹೈಜೀನು, ಹೆಲ್ತ್ ಬಗ್ಗೆ ಕೇಳ್ತಾರೆ, ಬೇರೆ ಬೇರೆ ಡಿಸೀಸಸ್ ಬಗ್ಗೆ ಕೇಳ್ತಾರೆ, ಟ್ಯೂಬರ್ಕ್ಯುಲೋಸಿಸ್ ಹೆಂಗ್ ಬರುತ್ತೆ, HIV ಹೆಂಗ್ ಬರುತ್ತೆ, ಅದನ್ನ ಹೇಗೆ ತಡೆಗಟ್ಟೋದು, ಈ ರೀತಿ ಎಲ್ಲದನ್ನು ಎಲ್ಲಿಟ್ಟಿದ್ದಾರೆ ಆರೋಗ್ಯ ಮತ್ತೆ ನೈರ್ಮಲ್ಯದಲ್ಲಿ. ನೆಕ್ಸ್ಟ್ ಎನ್ವೈರ್ಮೆಂಟ್, ಪರಿಸರ ಸಂರಕ್ಷಣೆ, ಎನ್ವೈರ್ಮೆಂಟಲ್ ಕನ್ಸರ್ವೇಷನ್ ಹೆಂಗ್ ಮಾಡೋದು, ಪ್ರಾಕೃತಿಕ ಸಂಪನ್ಮೂಲಗಳು, ನ್ಯಾಚುರಲ್ ಏನಿರುತ್ತಲ್ಲ ಸಂಪನ್ಮೂಲಗಳು ಏನಿರ್ತಾವಲ್ಲ ಅದು ರಿಸೋರ್ಸಸ್. ನೆಕ್ಸ್ಟ್ ಬಯೋಡೈವರ್ಸಿಟಿ, ಇದೇ ಕನ್ಸರ್ವ್ ಮಾಡೋದು. ಬಯೋಡೈವರ್ಸಿಟಿ ಅರ್ಥ ಆಗುತ್ತೆ ನಿಮಗೆ, ಬೇರೆ ಬೇರೆ ವಿವಿಧ ಪಕ್ಷಿಗಳು, ಪ್ರಾಣಿಗಳು, ಆಯ್ತಾ, ಇದನ್ನೆಲ್ಲ ಹೆಂಗ್ ಕನ್ಸರ್ವ್ ಮಾಡೋದು, ಬಯೋಸ್ಫಿಯರ್ ರಿಸರ್ವ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ, ಅದಕ್ಕೆ ಏನ್ ಡಿಫ್ರೆನ್ಸ್, ಈ ರೀತಿ ಕೇಳ್ತಾ ಹೋಗ್ತಾರೆ. ಇದು ಆಲ್ರೆಡಿ ಕೇಳಿದರೆ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಏನ್ ಡಿಫ್ರೆನ್ಸ್ ಅಂತ ಮೇನ್ಸ್ ಅಲ್ಲಿ. ಪೊಲ್ಯೂಷನ್ ಹೆಂಗಾಗುತ್ತೆ, ಎಸ್ಪೆಷಲಿ ಏರ್ ಪೊಲ್ಯೂಷನ್ ಕೇಳ್ತಾರೆ, ವಾಟರ್ ಪೊಲ್ಯೂಷನ್ ಕೇಳ್ತಾರೆ, ಏರ್ ಪೊಲ್ಯೂಷನ್ ಸಾಕಷ್ಟು ಕೇಳಿದ್ದಾರೆ. ಮತ್ತೆ ತ್ಯಾಜ್ಯ ನಿರ್ವಹಣೆ, ಸರಿನಾ. ವೇಸ್ಟ್ ಮ್ಯಾನೇಜ್ಮೆಂಟ್, ಎಸ್ಪೆಷಲಿ ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೂಲ್ಸ್ ಇದೆ, ಅರ್ಥ ಆಯ್ತಾ. ಬಹಳಷ್ಟು ಕ್ವಶನ್ಸ್. ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಆಗ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ, ಇದಕ್ಕೆ ಯಾವ ಕಾನ್ಫರೆನ್ಸ್ ಇದೆ, COP29 ಏನ್ ಡಿಸೈಡ್ ಆಗಿದೆ, ಅದು ಎಲ್ಲಿ ನಡೀತು, ಅಲ್ಲಿ ಮೇಜರ್ ಔಟ್ಕಮ್ಸ್ ಏನು, ಅರ್ಥ ಆಯ್ತಾ. ಈ ರೀತಿ ಕೇಳ್ತಾ ಹೋಗ್ತಾರೆ. ಮತ್ತೆ ವಾಟರ್ ಶೆಡ್ ಡೆವಲಪ್ಮೆಂಟ್, ಜಲನಯನ ಅಭಿವೃದ್ಧಿ ಹೇಗೆ ಮಾಡೋದು, ಸರಿನಾ. ಆಯ್ತಲ್ಲ ನಿಮಗೆ ಬಹಳಷ್ಟು ಕ್ವಶನ್ಸ್ ಬರುತ್ತೆ ಇದ್ರ ಮೇಲೆ. ಎನ್ವೈರ್ಮೆಂಟ್ ಮೇಲೆ ಸ್ವಲ್ಪ ಟೆಕ್ನಿಕಲ್ ಆಗಿರುತ್ತೆ, ಮೊದಲೇ ಓದಿಟ್ಕೋಬೇಕು. ಪರಿಸರ ಸಂರಕ್ಷಣೆಯಲ್ಲಿ ಸಮುದಾಯದ ಪಾತ್ರ, ನಾವು ಒಂದು ಕಮ್ಯುನಿಟಿನ ಇನ್ಕ್ಲೂಡ್ ಮಾಡ್ಕೊಂಡು ಹೇಗೆ ನಾವು ಪರಿಸರ ಸಂರಕ್ಷಣೆ ಮಾಡ್ಬೋದು, ಸರಿನಾ. NGOs ಇನ್ಕ್ಲೂಡ್ ಮಾಡ್ಕೋಬಹುದು, ಅಲ್ಲಿ ಲೋಕಲ್ ಇರತಕ್ಕಂಥ ರೈತರನ್ನ ಯೂಸ್ ಮಾಡ್ಕೋಬಹುದು, ಫಾರೆಸ್ಟ್ ಇರತಕ್ಕಂಥ ಟ್ರೈಬ್ಸ್ ಯೂಸ್ ಮಾಡ್ಕೋಬಹುದು. ಈ ರೀತಿ ಅವ್ರನ್ನೆಲ್ಲ ಯೂಸ್ ಮಾಡ್ಕೊಂಡು ಬಳಸ್ಕೊಂಡು ಹೇಗೆ ನಾವು ಅವ್ರದ್ದು ಕೊಲಾಬರೇಷನ್ ಮಾಡ್ಕೊಂಡು ಹೇಗೆ ನಾವು ಫಾರೆಸ್ಟ್ನ ಮತ್ತೆ ಪರಿಸರನ ಕನ್ಸರ್ವೇಷನ್ ಮಾಡ್ಬೋದು ಅಂತ ಹೇಳಿ. ನೆಕ್ಸ್ಟ್ ಓಜೋನು, ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಇದು ಬಿಟ್ಟು ಎನ್ವೈರ್ಮೆಂಟಲ್ ನೀವು ಪ್ರಿಲಿಮ್ಸ್ಗೆ ಏನೇನು ಓದಿರ್ತಿರಲ್ಲ ಅದೆಲ್ಲದೂ ಕ್ವಶನ್ಸ್ ಬರೋ ಚಾನ್ಸ್ ಇರುತ್ತೆ. ಇಲ್ಲಿ ಅಷ್ಟೇ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನೀವು ಪ್ರಿಲಿಮ್ಸ್ಗೆ ಏನಿರ್ತೀರೋ ಅದೆಲ್ಲದೂ ಕ್ವಶನ್ ಆಗಿ ಬರೋ ಚಾನ್ಸ್ ಇರುತ್ತೆ. ಇದು ಆಲ್ರೆಡಿ ಪ್ರಿಲಿಮ್ಸ್ 2 ಸಬ್ಜೆಕ್ಟ್ ಓದಿರ್ತೀರಾ, ಅಗ್ರಿಕಲ್ಚರ್ ಓದಿರಲ್ಲ ಯೂಶಲಿ, ಈ ಪಾರ್ಟ್ ನೀವು ಓದ್ಕೋಬೇಕು. ಮೇನ್ ಆಗಿ ಏನಿಲ್ಲ,
ಇದು GDP ಎಷ್ಟು ಕಾಂಟ್ರಿಬ್ಯೂಷನ್, ಪ್ರತಿ ಸೆಕ್ಟರ್ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪಶುಸಂಗೋಪನೆ ಇಟ್ಕೊಳ್ಳಿ, ಫಿಶರೀಸ್ ಇಟ್ಕೊಂತೀರಾ, ಡೈರಿ ಸೆಕ್ಟರ್ ಇಟ್ಕೊಂತೀರಾ, ಆಯ್ತಾ, ಅಗ್ರಿಕಲ್ಚರ್ ಇಟ್ಕೊಂತೀರಾ. ಓವರ್ ಆಗಿ ಒಂದೊಂದಕ್ಕೂ GDP ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಕರ್ನಾಟಕದಲ್ಲಿ ಎಷ್ಟು GDP ಕಾಂಟ್ರಿಬ್ಯೂಷನ್ ಇದೆ, ಇಂಡಿಯಾದಲ್ಲಿ ಎಷ್ಟು GDP ಕಾಂಟ್ರಿಬ್ಯೂಷನ್ ಇದೆ, ಅರ್ಥ ಆಯ್ತಾ, ಇದಕ್ಕೆ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದೆ, ಅರ್ಥ ಆಯ್ತಾ, ಒಂದೊಂದು ಸೆಕ್ಟರ್ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್, ಈ ರೀತಿಯಾಗಿ ಬ್ರಾಡ್ ಆಗಿ ನೀವು ಒಂದು ನೋಟ್ಸ್ ಮಾಡಿ ಇಟ್ಕೊಂಡಿರ್ಬೇಕು. ಅರ್ಥ ಆಯ್ತಲ್ಲ. ಇದು GS3. ನಾನು ಟೋಟಲ್ ಆಗಿ ಎಲ್ಲ ಹೇಳಿದೀನಿ, ಹೇಳ್ಬೇಕಾಗಿರೋದನ್ನ ಸಿಲೆಬಸ್ನೆಲ್ಲ. ಸರಿನಾ. ಈಗ ನೀವೇನ್ ಮಾಡ್ಬೇಕು ಗೊತ್ತಾ, ಆದಷ್ಟು ಬೇಗ ಟೈಮ್ ವೇಸ್ಟ್ ಮಾಡದೆ ಏನ್ ಮಾಡಬೇಕು, ಟೆಸ್ಟ್ ಸೀರೀಸ್ನ ಆದಷ್ಟು ಬೇಗ ಜಾಯ್ನ್ ಆಗಿ ಟೆಸ್ಟ್ ಸೀರೀಸ್ ಬರಿತಾ ಹೋದಂಗೆಲ್ಲ ನಿಮ್ಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಯಾವುದೋ ಒಂದು ಸೆಷನ್ ನಾವು ಈಗ ಮಾಡಿರ್ತೀವಲ್ಲ, ಈ ಸೆಷನ್ ನಿಮ್ಗೆ ಎಲ್ಲದೂ ಅರ್ಥ ಮಾಡ್ಸೋಕ್ಕಾಗೋದಿಲ್ಲ. ನೀವು ಟೆಸ್ಟ್ ಸೀರೀಸ್ ಬರಿತೀರಾ, ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿರುತ್ತೆ, ನಾವು ಅದನ್ನ ಹೇಳ್ತೀವಿ. ಒಂದೊಂದೇ ಒಂದು ಸ್ವಲ್ಪ ಪ್ರೊಸೆಸ್ ಹೀಗಿದೆ. ಇದು ಒಂದೇ ದಿನಕ್ಕೆಲ್ಲ ಕಲಿಯೋಕ್ಕಾಗೋದಿಲ್ಲ. ಒಂದು 3 ತಿಂಗಳಲ್ಲಿ ಬರೆದ್ರು ಕೂಡ ನೀವು ಆನ್ಸರ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಕಷ್ಟ. ಅದು ಸುಲಭ ಅಲ್ಲ. ಆನ್ಸರ್ ರೈಟಿಂಗ್ ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಅಜಾಗಜ ಅಂತ ವ್ಯತ್ಯಾಸ ಇದೆ. ಪ್ರಿಲಿಮ್ಸೇ ಬೇರೆ, ಮೇನ್ಸೇ ಬೇರೆ. ಪ್ರಿಲಿಮ್ಸ್ ಓದೋದಿದೆಯಲ್ಲ, ನೀರು ಕುಡಿದಷ್ಟೇ ಸುಲಭ. ಮೇನ್ಸ್ಗೆ ಇದೆಯಲ್ಲ, ಅಷ್ಟು ಸುಲಭ. ಪ್ರತಿಯೊಂದು ಇನ್ಫಾರ್ಮೇಶನ್ ತಲೆಯಿಂದ ಬರಬೇಕು, ಅಷ್ಟು ಸುಲಭ ಅಲ್ಲ. ಅರ್ಥ ಆಯ್ತಾ. ನಾವೆಲ್ಲದನ್ನ ಆಮೇಲೆ ಸೀರೀಸ್ ಜಾಯ್ನ್ ಆದ್ಮೇಲೆ ಹೇಳ್ತಾ ಹೋಗ್ತೀವಿ. ಸರಿನಾ. ಥ್ಯಾಂಕ್ ಯು.